ಮನೆಯಲ್ಲಿ ತಾಯಿ, ಸಮಾಜದಲ್ಲಿ ಯಶಸ್ವಿ ಉದ್ಯಮಿ. ನಮ್ಮ ಜೊತೆ ಇದ್ದಾರೆ ಸುಪ್ರೀತಾ ಭಟ್ ಅವರು. ಸೊ ಫೌಂಡರ್ ಆಫ್ ಎಕೋಪೀಕ್. ಇವ್ರ ಬಗ್ಗೆ ಹೇಳೋದಾದರೆ ಸಾಕಷ್ಟು ವಿಚಾರಗಳಿದೆ, ಒಂದೊಂದನ್ನೇ ಆಗಿ ಮಾತಾಡ್ತಾ ಹೋಗೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಮೊದಲನೇದಾಗಿ ಎಕೋಪೀಕ್ ಅಂತ ಹೇಳಿದರೆ ಏನು, ಅದರ ಬಗ್ಗೆ ಹೇಳ್ಬೋದು? ಖಂಡಿತ. ಸೊ ಎಕೋಪೀಕ್ ಅಂದರೆ, ಎಕೋ ಅಂದರೆ ವಾಯ್ಸ್. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಎಕೋ ಅಂದರೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಅಥವಾ ಕಸ್ಟಮರ್ ಹತ್ರ ಮಾತಾಡೋದಕ್ಕೆ ಎಕೋ ಅಂತ ಹೇಳ್ತಾರೆ. ಪೀಕ್ ಅಂದರೆ ರೀಚಿಂಗ್ ಹೈಟ್ಸ್, ಅಂದರೆ ಉನ್ನತ ಇದಕ್ಕೆ ತಲುಪುವಂಥದ್ದು. ಸೊ ಎಕೋ ಪೀಕ್ ಅಂದರೆ ಕಸ್ಟಮರ್ ಹ್ಯಾಂಡ್ಲಿಂಗಲ್ಲಿ ಉನ್ನತ ಪೊಸಿಷನಿಗೆ ರೀಚ್ ಆಗೋದಕ್ಕೆ ಎಕೋ ಪೀಕ್. ಸೊ ಇಟ್ಸ್ ನಥಿಂಗ್ ಬಟ್ ನಾವು ಕಸ್ಟಮರ್ ಹ್ಯಾಂಡ್ಲಿಂಗನ್ನು ಬೆಸ್ಟ್ ಮಾಡ್ತೇವೆ ಅನ್ನುವ ಒಂದು ಅರ್ಥದಲ್ಲಿ ಅಂದಿಟ್ಟಂತಹ ಹೆಸರು. ಸೊ ಎಕೋಪೀಕ್ ಸೊಲ್ಯೂಷನ್ಸ್. ಸೊ ಈ ಜರ್ನಿ ಎಲ್ಲಿಂದ ಪ್ರಾರಂಭ ಆಯಿತು? ಸೊ ನನ್ನ ಬಗ್ಗೆ ಹೇಳೋದಾದರೆ, ನಾನು ಬೇಸಿಕಲಿ ಕಸ್ಟಮರ್ ಹ್ಯಾಂಡ್ಲಿಂಗಿಂದನೇ ಕರಿಯರ್ ಸ್ಟಾರ್ಟ್ ಮಾಡಿದ್ದು. ನನ್ನ ಫಸ್ಟ್ ಜಾಬ್ ಆ್ಯಸ್ ಅ ಫ್ರೆಷರ್ ನಾನು ಜಾಯ್ನ್ ಆದದ್ದು BPO ಇಂಡಸ್ಟ್ರಿಗೆ. ನನಗೆ ಸದಾವಕಾಶ ಸಿಕ್ಕಿತ್ತು. ನನಗೆ ಫಸ್ಟ್ ಜಾಬಲ್ಲಿಯೇ ನನಗೆ ಅಮೇರಿಕನ್ ಕ್ಲೈಂಟ್ಸ್ ಹತ್ರ ಮಾತಾಡುವಂಥದ್ದು ಫೋನಲ್ಲಿ, ಅಂಥದ್ದೇ ರೋಲ್ ಸಿಕ್ಕಿತ್ತು, ಟೆಕ್ನಿಕಲ್ ಸಪೋರ್ಟ್ ಅಂತ. ಸೊ ಅದರಲ್ಲಿ ಸ್ಟಾರ್ಟ್ ಆದದ್ದು ನನ್ನ BPO ಜರ್ನಿ. ಅದರ ನಂತರ ಬೇರೆ ಟೈಪ್ಸ್ ಆಫ್ ಕಸ್ಟಮರ್ಸ್ ಇರ್ಬೋದು ಅಥವಾ ಆಪರೇಷನ್ಸ್ ಇರ್ಬೋದು, ಆ ಥರದ ಕಸ್ಟಮರ್ ಹ್ಯಾಂಡ್ಲಿಂಗನ್ನೇ ಮಾಡ್ಕೊಂಡು ಬಂದ ಕಾರಣ, ಅದೇ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಪ್ರಾಬಬ್ಲಿ ನಮ್ಮದೇ ಒಂದು ಸಂಸ್ಥೆ ಮಾಡುವ ಅಂತ ದೃಷ್ಟಿಯಲ್ಲಿ ಎಕೋಪೀಕ್ ಸ್ಟಾರ್ಟ್ ಆಯಿತು. ಓಕೆ. ಸೊ ಎಷ್ಟು ವರ್ಷ ಆಯಿತು ಇದು ಪ್ರಾರಂಭ ಆಗಿ? ಎಕೋಪೀಕ್ ಸ್ಟಾರ್ಟ್ ಆಗಿ 3 ವರ್ಷ, ಸದ್ಯ ಮೊನ್ನೆ ಕಳೆದ ತಿಂಗಳಷ್ಟೇ ಆಗಿದ್ದು. ಸೊ 3 ವರ್ಷ ಕಂಪ್ಲೀಟ್ ಆಯಿತು. ಒಂದು ಮಹಿಳೆಯಾಗಿ ಉದ್ಯಮ ಕಟ್ಟುವಂಥದ್ದು ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತದೆ? ಖಂಡಿತವಾಗ್ಲೂ ತುಂಬ ಚಾಲೆಂಜಿಂಗ್. ಅದು ನಾನು ಮಹಿಳೆ ಅಂತ ಹೇಳೋದಲ್ಲ, ಒಂದು ಉದ್ಯಮ ಅನ್ನೋದೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಚಾಲೆಂಜ್. ಅದರಲ್ಲಿ ಅದರದ್ದೇ ಆದ ಕಷ್ಟಗಳು ಇದೆ, ಅದರಲ್ಲೇ ನಷ್ಟಗಳು ಇದೆ, ಹಾಗೆ ಒಂದು ತೃಪ್ತಿಯೂ ಇದೆ. ಕರೆಕ್ಟ್. ಸೊ ಮಹಿಳೆ ಆಬ್ವಿಯಸ್ಲಿ ತುಂಬ ಚಾಲೆಂಜಸ್ ಇದೆ. ಒಂದು ನಮ್ಮ ಸಮಾಜದಲ್ಲಿ ಯಾವ ಥರದ ಮನಸ್ಥಿತಿ ಇದೆ ಅಂದರೆ, ಮಹಿಳೆ ಅಂದರೆ ಮನೆಯನ್ನು ನೋಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು, ಗಂಡನನ್ನು ನೋಡಿಕೊಂಡು ಇರುವಂತಹ ಒಂದು ಒಬ್ಬಳು ಅಂತ ಇದೆ. ಆದರೆ ಉದ್ಯಮಕ್ಕೆ ಬಂದಾಗ ಉದ್ಯಮದಲ್ಲಿ ತುಂಬ ಕಡಿಮೆ ಆಪರ್ಚುನಿಟೀಸ್ ಇದೆ ಅಂತ ಹೇಳಿದರೆ, ಮಹಿಳೆ ಅಂತ ನೀವು ನೋಡಿದರೆ ತುಂಬ ಕಡಿಮೆ ಮಹಿಳೆ ಉದ್ಯಮಿಯರು ಇರೋದು. ನೀವು ಇಡೀ ದೇಶದಲ್ಲಿ ಅಥವಾ ವರ್ಲ್ಡ್ ವೈಡ್ ನೋಡಿದರು. ಚಾಲೆಂಜಸ್ ಅಂತ ಹೇಳಿದರೆ, ಒಂದು ಅವರಿಗೆ ಸಿಗಬೇಕಾದ ಎಕ್ಸ್ಪೋಜರ್ ಮನೆಯಿಂದಲೇ ಸಿಗಬೇಕು. ಸೊ ಮನೆಯಲ್ಲಿಯೇ ಫ್ಯಾಮಿಲಿ ಆಗಿರ್ಬೋದು, ಗಂಡ ಮಕ್ಕಳು, ಅತ್ತೆ ಮಾವ, ತಂದೆ ತಾಯಿ ಎಲ್ಲರೂ ಒಂದು ಅವರಿಗೆ ಒಂದು ಎಕ್ಸ್ಪೋಜರ್ ಕೊಟ್ಟು, ಮುಂದೆ ಹೋಗು, ನಾವಿದ್ದೇವೆ ಇಲ್ಲಿ ಬೇರೆ ನೋಡಿಕೊಳ್ಳಿಕ್ಕೆ, ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಇರೋದೇ ದೊಡ್ಡ ಚಾಲೆಂಜ್. ಸೊ ಅದು ಎಲ್ಲರಿಗೆ ಇರುವುದಿಲ್ಲ. ಸೊ ಅದನ್ನು ಬಿಟ್ಟು ಮತ್ತೆ ಉದ್ಯಮದಲ್ಲಿ ಬೇರೆ ಯಾವುದೇ ಏನು ಪುರುಷ ಉದ್ಯಮಿ ಹೀಗೆ ಚಾಲೆಂಜಸ್ ಫೇಸ್ ಇರ್ತದೋ ಅಂಥದ್ದು ಖಂಡಿತವಾಗಲೂ ಇದೆ. ಹಾಗೆ ಈ ಎಕೋಪೀಕನ್ನು ಪ್ರಾರಂಭದ ದಿನಗಳು ಅಂತ ಹೇಳಿದರೆ, ನೀವು ಪ್ರಾರಂಭ ಮಾಡಿದಾಗ ಯಾವ ಥರ ಇತ್ತು, ಹೇಗೆ ಬೆಳೀತದೆ, ಅದರ ಬಗ್ಗೆ ಹೇಳ್ಬೋದಾ? ಖಂಡಿತ. ಸೊ ಇದು ಕಂಪನಿ ಪ್ರಾರಂಭವಾದದ್ದು ಮಾರ್ಚ್ 2023 ಸೊ ಆವಾಗ ಯಾವುದೇ ಅಂದರೆ ನನಗೆ ಯಾವುದೇ ಕ್ಲೈಂಟ್ ಆಗಲಿ ಅಥವಾ ಯಾವುದೇ ಬಿಸ್ನೆಸ್ಸಸ್ ಆಗಲಿ ಏನು ಗುರುತು ಪರಿಚಯ ಇದ್ದು ನಾನು ಇದನ್ನು ಶುರು ಮಾಡಿದವಳಲ್ಲ. ನಾನು ಇನ್ನೊಂದು ಕಂಪನಿಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದೆ. ಆ ಕೆಲಸ ನನ್ನದು ಹೋದಾಗ, ಲೇ ಆಫ್ ಆದಾಗ, ನನಗೆ ಇಲ್ಲಿ ಉಡುಪಿಯಂತಹ ಒಂದು ಸಣ್ಣ ಇದರ ಸಿಟಿ ಅಥವಾ ಊರಲ್ಲಿ ಬೇರೆ ಜಾಬ್ ಅಪರ್ಚುನಿಟೀಸ್ ಇರಲಿಲ್ಲ. ಅಪ್ಲೈ ಮಾಡಿದರೂ ನನಗೆ 9-10 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಕಾರಣ ಅಷ್ಟು ಎಕ್ಸ್ಪೀರಿಯನ್ಸ್ನವರು ಸಿಗುವಂತಹ ರೋಲ್ ಸಿಗಲಿಲ್ಲ. ಸೊ ಹಾಗಿರುವಾಗ ಮನೆಯಲ್ಲಿ ಅಂತೂ ಕೂತ್ಕೊಳ್ಳುವ ಜನ ನಾನಲ್ಲ. ಸೊ ಯಾಕೆ ನಮ್ಮದೇ ಒಂದು ಶುರು ಮಾಡಬಾರ್ದು ಅನ್ನುವ ಒಂದು ದೃಷ್ಟಿಯಿಂದ ಶುರು ಮಾಡಿದ್ದೆವು. ಸೊ ನಾನು ಹೇಳಿದಾಗೆ ನನಗೆ ಯಾವುದೇ ಬಿಸ್ನೆಸಸ್ ಅಥವಾ ಬೇರೆ ಕಂಪನೀಸ್ ಗುರುತು ಪರಿಚಯ ಇಲ್ಲದ ಕಾರಣ ಶುರುವಿಗೆ 1-2 ಏನು ಕಂಪನಿ ಪ್ರಾಸೆಸಸ್ ರನ್ ಆಯಿತು. ಅದರಲ್ಲಿ ಲಾಸ್ ಆಯಿತು, ನಮಗೆ ಏನೇ ಇನ್ಕಮ್ ಬರಲಿಲ್ಲ. ಆದರೂ ನಾವು ನಮ್ಮನ್ನು ನಂಬಿಕೊಂಡು ಬಂದಂತಹ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡದೇ ಇರುವಂಥವಳಲ್ಲ ನಾನು. ಸೊ ಹಾಗೆ ಅದನ್ನು ಕೊಡಬೇಕಾಯಿತು. ಸೊ ಅದರಲ್ಲಿಯೂ ಲಾಸ್ ಆಯಿತು. ಸೊ ಹಾಗೆಲ್ಲ ಇದ್ದು 2-3 ತಿಂಗಳಿಗೆ ಕಂಪನಿ ಬಂದ್ ಮಾಡಿಬಿಡುವನ ಅನ್ನುವ ಒಂದು ಸಿಚುವೇಶನ್ ಕೂಡ ಬಂದಿತ್ತು. ಇದು ಎಗೇನ್ ಎಲ್ಲ ಉದ್ಯಮದಲ್ಲಿ ಆಗುವಂತಹ ಏಳು ಬೀಳುಗಳು ಇದ್ದದ್ದೇ ಅದು. ಸೊ ಹಾಗಿರುವಾಗ 3 ತಿಂಗಳಲ್ಲಿಯೇ ಮತ್ತೆ ಯಾವುದೋ ಒಂದು ಸಿಚುವೇಶನ್ ಬಂದು ಮೇಲೆ ಬರುವ ಒಂದು ಆಪರ್ಚುನಿಟಿ ಬಂತು ನಮಗೆ.
ಸೊ ಅದರ ನಂತರ ಕಂಪನಿ ಪರವಾಗಿಲ್ಲ ವಾಪಸ್ ಆಗ ಎಷ್ಟು ಎಂಪ್ಲಾಯೀಸ್ ಇದ್ದರು, ಈಗ ಎಷ್ಟಿದ್ದಾರೆ? ಮತ್ತು ಆಗದ ಒಂದು ಜರ್ನಿಯಿಂದ ಈಗ ನೋಡಿದರೆ ಹೇಗೆ ಅನ್ನಿಸ್ತದೆ ನಿಮಗೆ? ಟು ಬಿ ವೆರಿ ಆನೆಸ್ಟ್, ಸತ್ಯ ಹೇಳೋದಿದ್ರೆ ನಾವು 3 ವರ್ಷ ಎಲ್ಲ ಕಂಪನಿ ರನ್ ಆಗ್ತದೆ ಅಂತ ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಆಫ್ಕೋರ್ಸ್ ಏನಾದರೂ ಮಾಡಬೇಕು, ಸಾಧಿಸಬೇಕು ಅಂತ ಯಾವಾಗಲೂ ಇತ್ತು. ಆದರೆ ಈ ಕಂಪನಿ 3 ವರ್ಷ ನನ್ನಿಂದ ಆಗ್ತದಾ ಅನ್ನೋದೊಂದು ನಾನು ಕನಸಲ್ಲೂ ಅನಿಸಿರಲಿಲ್ಲ. ಶುರು ಮಾಡುವಾಗ 5 ಜನ ಇದ್ದರು, ಇವಾಗ 55 ಜನ ಇದ್ದಾರೆ. ಸೊ ಅಲ್ಲಿವರೆಗೆ ನಾವು ಬಂದಿದ್ದೇವೆ, ಮುಂದೆ ಹೋಗ್ತಾ ಇದ್ದೇವೆ. ಯಾವುದೋ ಒಂದು ಕಾರಣದ ಶಕ್ತಿ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂತ ನಾನು ಹೇಳ್ಬೋದು. ಬಹುಶಃ ನಿಮ್ಮ ಕಂಪನಿಯನ್ನು ಒಬ್ಸರ್ವ್ ಮಾಡ್ತಾ ಇದ್ದೆ. ಏನು ಅಂತ ಹೇಳಿದರೆ, ಎಂಪ್ಲಾಯೀಸನ್ನು ಒಂದು ರೀತಿಯಲ್ಲಿ ಮಕ್ಕಳ ಥರ ನೋಡ್ಕೊಳ್ತೀರಿ ನೀವು. ಹಾಗೆ ನೀವೊಂದು ತಾಯಿಯಾಗೆ ಎಲ್ಲರಿಗೂ ಕೂಡ ಕಾಣುವಂಥದ್ದು. ಸೊ ಈ ಎಂಪ್ಲಾಯೀಸನ್ನು ನೋಡ್ಕೊಳ್ಬೇಕಾದ್ರೆ ಯಾವ ರೀತಿ ಚಾಲೆಂಜಿಂಗ್ ಇರ್ತದೆ? ಆ್ಯಸ್ ಎ ಲೀಡರ್ ಆಗಿ ಏನೆಲ್ಲ ಚಾಲೆಂಜಿಂಗ್ ಇರ್ತದೆ? ಹೌದು, ಚಾಲೆಂಜಸ್ ಖಂಡಿತವಾಗ್ಲೂ ಇದೆ. ಅದಕ್ಕಿಂತ ಮೊದಲು ನಾನು ಏನು ಹೇಳೋದಂದರೆ, ನನಗೆ ಎಕೋಪೀಕಲ್ಲಿ ಯಾವ ಥರದ ಎನ್ವೈರ್ಮೆಂಟ್ ಬೇಕು ಅಂದರೆ, ನಾನು ಇನ್ನೊಂದು ಕಡೆ ಕೆಲಸ ಮಾಡ್ತಿದ್ರೆ ಅಲ್ಲಿ ನನಗೆ ಹೇಗೆ ಇರಬೇಕು, ನಾನು ಉದ್ಯಮಿಯಾಗಿ ನನಗೆ ಯಾವ ಥರ ಕಂಪನಿ ಇರಬೇಕು ಅಂತಲ್ಲ, ನಾನು ಉದ್ಯೋಗಿಯಾಗಿ ಇನ್ನೊಂದು ಕಂಪನಿಯಲ್ಲಿ ಈಗ ಹೋದರೆ ಅಲ್ಲಿ ನನಗೆ ಯಾವ ಎನ್ವೈರ್ಮೆಂಟ್ ಇದ್ದರೆ ನನಗೆ ಇಷ್ಟ ಆಗ್ತದೋ, ಅಂದರೆ ಈಗ ಒಂದು ಫನ್ ಲವಿಂಗ್ ಇರಬೇಕು, ಕಲೀಲಿಕ್ಕೆ ಸಿಗಬೇಕು, ಬಾಸ್ ಮ್ಯಾನೇಜರ್ ಅಂತಲೇ ಇದ್ದು ಬರೀ ಲೋವರ್ ಲೆವೆಲನ್ನು ಸಪ್ರೇಟಾಗಿ, ಈಗ ನಾರ್ಮಲಿ ಎಲ್ಲ ಕಂಪನಿ ಹಾಗೆಲ್ಲ, ಅಥವಾ ಟಾಕ್ಸಿಕ್ ಎನ್ವೈರ್ಮೆಂಟ್ ಇದ್ದರೆ ಅದೆಲ್ಲ ಹೇಗಿರ್ಬೋದು ಅಂತ ನಾನು ಇಟ್ಕೊಂಡು, ಯಾಕೆಂದರೆ ನಾನು ಇದನ್ನೆಲ್ಲ ಫೇಸ್ ಮಾಡಿದ್ದೇನೆ. ನನ್ನ 9-10 ವರ್ಷದ ಜರ್ನಿಯಲ್ಲಿ ನಾನು ಎಲ್ಲ ಥರದ ಏನು ಕೀಳಿರೆಮೆ ಆಗಿರ್ಬೋದು, ಕಲೀಲಿಕ್ಕೆ ಆಪರ್ಚುನಿಟೀಸ್ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಅಥವಾ ಜೂನಿಯರ್ ರಿಸೋರ್ಸ್ ಅಂತ ಒಂದು ಟ್ರೀಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನೋಡಿಕೊಂಡು ಬಂದ ಕಾರಣ ಅದು ನಮ್ಮ ಎಕೋಪಿಕಲ್ಲಿ ಬರಬಾರ್ದು ಅನ್ನುವ ದೃಷ್ಟಿಯಲ್ಲಿಯೇ ನಾವು ಫೋಕಸ್ ಮಾಡಿ ಕೆಲಸ ಮಾಡೋದು. ಸೊ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು, ಅಥವಾ ನಮಗೆ ಜಾಯ್ನ್ ಆದ ಎಂಪ್ಲಾಯೀಸನ್ನಾಗಿರ್ಬೋದು, ನಾವು ಆ ಥರ ಟ್ರೀಟ್ ಮಾಡ್ಕೊಂಡಿದ್ರೆ ಅವರು ನಮ್ಮ ಕಂಪನಿ ವಿಷನ್, ನಮ್ಮ ಜರ್ನಿಯಲ್ಲಿ ಪಾಲುದಾರರಾಗಿರ್ತಾರೆ. ಸೊ ಇದು ಬರೀ ಎಂಪ್ಲಾಯರ್ ರಿಲೇಷನ್ಶಿಪ್ ಅಲ್ಲ, ಒಂದು ಟೀಮ್ ಆಗಿದ್ದರೆ ಕಂಪನಿ. ಸೊ ವಿದೌಟ್ ಅ ಟೀಮ್ ಅ ಕಂಪನಿ ಕೆನಾಟ್ ರನ್ ಅನ್ನುವಂತಹ ಒಂದು ದೃಷ್ಟಿಯವಳು ನಾನು. ಸೊ ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ನೀವು ಹೇಳಿದಾಗ ಈಗ ಚಾಲೆಂಜಸ್ ಅಂತ ಹೇಳಿದರೆ, ಚಾಲೆಂಜಸ್ ಎಗೇನ್ ಯಾವುದೇ ಕಂಪನಿಯಲ್ಲಿ ಆದರೂ ಹೈರಿಂಗ್ ಒಂದು ಚಾಲೆಂಜ್ ಇದ್ದೇ ಇರ್ತದೆ. ನಮಗೆ ಬೇಕಾದ ಕರೆಕ್ಟ್ ಟ್ಯಾಲೆಂಟ್ ಸಿಗೋದು ಕಷ್ಟ. ಅದಂತೂ ಉಡುಪಿಯಂತಹ ಒಂದು ಸಣ್ಣ ಸಿಟಿಯಲ್ಲಿ, ಈಗ ಮೆಟ್ರೋ ಸಿಟೀಸಲ್ಲಿ ಆದರೆ ನಿಮಗೆ ಒಂದು ಜಾಬ್ ಅಪ್ಲಿಕೇಶನ್ ಹಾಕಿದರೆ ಒಂದು 200-300 ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೆ. ಉಡುಪಿ ಅಂತ ಇದರಲ್ಲಿ ಅದು ಕಾಲ್ ಸೆಂಟರ್ ಅಂತ ಹೇಳುವಾಗ ಇನ್ನು ಕಾಲ್ ಸೆಂಟರಾ ಅಂತ ಅನ್ನುವ ಒಂದು ಭಾವನೆ ಇದೆ. ಆದರೆ ಈಗ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಸೊ ಅದಕ್ಕೆ ನಮಗೆ ಬೇಕಾದ ರಿಕ್ವೈರ್ಮೆಂಟ್ಸಿಗೆ ಸರಿಯಾದ ಸ್ಕಿಲ್ ಸೆಟ್ ಸಿಗುವ ಕ್ಯಾಂಡಿಡೇಟ್ಸ್ ಒಂದು ಸ್ವಲ್ಪ ಕಷ್ಟ, ಆದರೆ ಖಂಡಿತವಾಗ್ಲೂ ಈಗ ಇಂಪ್ರೂವ್ ಆಗ್ತಾ ಇದೆ ನಾನು ಹೇಳಿದ ಹಾಗೆ. ಸೊ ಅಂಥದ್ದೆಲ್ಲ ಒಂದು ಸಣ್ಣ ಪುಟ್ಟ ಚಾಲೆಂಜಸ್ ಇದೆ. ಆದರೂ ಅದನ್ನು ನಾನು ಅದು ನಮ್ಮ ಜರ್ನಿಗೆ ಅಡ್ಡವಾಗಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಬಹುಶಃ ಅದೇ ನೀವು ಹೇಳ್ತಾ ಇದ್ದಾಗೆ ಈ ಕಂಪನಿಯನ್ನು ನೀವು ಬೆಂಗಳೂರಲ್ಲಿ ಮಾಡ್ಬೋದಿತ್ತು ಅಥವಾ ಮಂಗಳೂರಲ್ಲಿ ಮಾಡ್ಬೋದಿತ್ತು, ಇಲ್ಲೇ ಯಾಕೆ ನೀವು ಚೂಸ್ ಮಾಡಿದ್ದು ಆ್ಯಕ್ಚುಲಿ? ಅದೇ ಮೇನ್ ರೀಸನಿಗೆ. ಮಂಗಳೂರಲ್ಲಿ ಮಾಡ್ಬೋದಿತ್ತು, ಬೆಂಗಳೂರಲ್ಲಿ ಮಾಡ್ಬೋದಿತ್ತು, ಆಲ್ರೆಡಿ ಇದೆ, ತುಂಬ ಇದೆ. ಆದರೆ ಸಣ್ಣ ಊರುಗಳಲ್ಲಿ, ಸಣ್ಣ ಟೌನ್ಗಳಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ತುಂಬ ಕಡಿಮೆ. ಈಗ ಉಡುಪಿಯಿಂದ ಮಂಗಳೂರಿಗೆ ಹೋಗಿ ಟ್ರಾವೆಲ್ ಮಾಡಿ ಬರುವವರೇ ತುಂಬ ಜನ ಇದ್ದಾರೆ, ಅಥವಾ ಉಡುಪಿಯಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡುವವರು ಇದ್ದಾರೆ, ಕರೆಕ್ಟ್. ಆದರೆ ಎಷ್ಟೋ ಜನರಿಗೆ ಉಡುಪಿಯಲ್ಲಿಯೇ ಇರಬೇಕು, ಮೇ ಬಿ ಫ್ಯಾಮಿಲಿ ರೀಸನ್ಸ್ ಇರ್ಬೋದು, ಪರ್ಸನಲ್ ರೀಸನ್ಸ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ರೀಸನ್ಸಿಂದ ಉಡುಪಿಯಲ್ಲಿಯೇ ಇರಬೇಕು, ಅಥವಾ ಅವರಿಗೆ ನಮ್ಮ ಉಡುಪಿ ವೆದರ್ನಾಗಿ ಬೆಂಗಳೂರು ವೆದರ್ ಇಲ್ಲ ಅಂತ ಆ ಥರದ್ದಿರ್ಬೋದು, ಅಥವಾ ಯಾವುದೇ ಕಾರಣಕ್ಕಿರ್ಬೋದು. ಸೊ ಈಗ ಉಡುಪಿಯಲ್ಲಿ ಇರಬೇಕಾದ್ರೆ ಅವರಿಗೆ ಆಪರ್ಚುನಿಟೀಸ್ ಇಲ್ಲದಿದ್ದರೆ ಅವರು ಆಬ್ವಿಯಸ್ಲಿ ಹುಡುಕಿಕೊಂಡು ಹೋಗ್ತಾರೆ. ಸೊ ಆ ಒಂದು ದೃಷ್ಟಿಯಿಂದನೇ ಉಡುಪಿಯಲ್ಲಿಯೇ ಮಾಡುವ, ನಾನು ಮಂಗಳೂರಲ್ಲಿ ಹುಟ್ಟಿ ಬೆಳೆದು ನಾನು ಇಲ್ಲಿ ಬಂದು ಸೆಟಲ್ ಆಗಿರೋದು. ಸೊ ಇಲ್ಲಿಯೇ ಒಂದು ಇಕೋಸಿಸ್ಟಮನ್ನು ಬಿಲ್ಡ್ ಮಾಡುವ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರೋದು. ಒಬ್ಬಳು ತಾಯಿಯಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಅದಾದ ನಂತರ ಇಲ್ಲಿ ಮಾಡಬೇಕಾದ್ರೆ ಅದು ಕಷ್ಟ ಆಗೋದಿಲ್ವಾ? ಅಂದರೆ ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ನೀವು? ಕಷ್ಟ ಎಲ್ಲದರಲ್ಲೂ ಇದೆ, ಅದು ನಮ್ಮ ಕೈಯಲ್ಲಿರೋದು, ನಾವು ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ, ಅದನ್ನು ನಂಬ್ಕೊಂಡು ಬಂದದ್ದು. ನಾನು ಏನಾದರೂ ಇವತ್ತು ಅಚೀವ್ ಮಾಡ್ತಾ ಇದ್ದೇನೆ, ಮುಂದೆ ಮಾಡ್ತೇನೆ ಅಂತಾದರೆ ನನಗೆ ಸಿಕ್ಕಿರುವಂತಹ ಸಪೋರ್ಟ್. ಮಕ್ಕಳನ್ನು ಮ್ಯಾನೇಜ್ ಮಾಡುವ ಬಗ್ಗೆ ಹೇಳಿದ್ರಿ, ನನ್ನ ಗಂಡ ವಿಘ್ನೇಶ್. ಸೊ ಅವರು ನನಗೆ ಕೊಡುವಷ್ಟು ಸಪೋರ್ಟ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಹೀಸ್ ಎ ಈಕ್ವಲ್ ಪೇರೆಂಟ್.
ಈಗ ಒಬ್ಬರು ತಂದೆ ಆಗಿ ಏನು ಕೆಲಸ ಮಾಡಬೇಕು ಅಂತ ಹಾಗೇನಿಲ್ಲ. ತಂದೆ ತಾಯಿಯಾಗಿ ಎರಡೂ ಕೆಲಸವನ್ನು ಮಾಡ್ಬೋದು, ಯಾರು ಮಾಡ್ಬೋದು. ತಂದೆ ತಾಯಿಯ ಕೆಲಸವೂ ಮಾಡ್ಬೋದು, ತಾಯಿ ತಂದೆಯ ಕೆಲಸವೂ ಮಾಡ್ಬೋದು. ಅದನ್ನು ಆ ಒಂದು ಅರ್ಥ ಇದರಲ್ಲಿಯೇ ನಾವು ಇಬ್ಬರು ಜೊತೆಗೆ ಕೆಲಸ ಮಾಡೋದು. ಸೊ ಇದು ನನ್ನ ಕೆಲಸ ಅಲ್ಲ, ಇದು ಹೆಂಡತಿ ಕೆಲಸ, ಅಥವಾ ಇದು ಗಂಡನ ಕೆಲಸ, ನನ್ನ ಕೆಲಸ ಅಲ್ಲ ಅನ್ನುವಂತಹ ಮನೋಭಾವ ನಮ್ಮ ಇಬ್ಬರಲ್ಲೂ ಇಲ್ಲ. ಹಾಗಾಗಿ ನಮ್ಮದು ಮನೆ ಮ್ಯಾನೇಜ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ಕಂಪನಿಯು 3 ವರ್ಷದಿಂದ ನಡೀತಾ ಇರುವ ಕಾರಣ ಮಕ್ಕಳಿಗೂ ಈಗ ಅರ್ಥ ಆಗ್ತಾ ಇದೆ. ಓ ಅಮ್ಮನಿಗೆ ಈ ಕೆಲಸ ಇದೆ, ಓ ಅಮ್ಮ ಇವತ್ತು ಎಂಪ್ಲಾಯ್ ಬಂದ್ರಾ, ಇವತ್ತು ಯಾವ ಎಂಪ್ಲಾಯ್ ರಜೆ ಇದ್ರು, ಆ ಥರ ಅವರು ನಮ್ಮ ಕಂಪನಿಯಲ್ಲಿ ಒಂಥರ ಪಾಲುದಾರರು. ಅವರಿಗೆ ಅವರ ಏಜಿಗೆ ಸರಿಯಾಗಿ ಅರ್ಥವಾಗುವ ಇದನ್ನು ಅವರು ಅರ್ಥ ಮಾಡಿಕೊಂಡು ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ನಾನು ಹೇಳಿದಾಗೆ ಪಾಲುದಾರರೇ ಅವರು. ಹಾಗಾಗಿ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ರಿ ನೈಟ್ ಶಿಫ್ಟ್ ಇರ್ತದೆ, ಸೊ ಆವಾಗೆಲ್ಲ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ. ಅದೇ ಅನ್ನಿಸ್ತದೆ, ಕರೆಕ್ಟ್. ಸೊ ಬಟ್ ಅದನ್ನು ಹೇಗೆ ತಗೊಳ್ತೇವೆ ಅದಿರುವಂತ ಕರೆಕ್ಟ್. ಸೊ ಅದು ಅನ್ನಿಸುವುದನ್ನು ನಾವು ಇನ್ನೊಂದು ರೀತಿಯಲ್ಲಿ ತಗೊಳ್ತೇವೆ. ಯಾವಾಗಲೂ ನೈಟ್ ಶಿಫ್ಟ್ ಮಾಡೋದಿಲ್ಲ. ಯಾವತ್ತೋ ಒಂದು ದಿನ, ಮೇ ಬಿ ವಾರದಲ್ಲಿ ಒಂದು ದಿನ ಆಗಿರ್ಬೋದು, 2 ವಾರಕ್ಕೆ ಒಂದು ದಿನ ಒಂದಾಗಿರ್ಬೋದು. ಆ ದಿನ ಸರಿ, ನನಗೆ ಇವತ್ತು ಆಫೀಸಿಗೆ ಹೋಗಲಿಕ್ಕಿದೆ ಈ ಟೈಮಿಗೆ. ಸೊ ಅದರ ಮೊದಲು ಆಗಬೇಕಾದಂತಹ ಮನೆ ಕೆಲಸಗಳು ಅಥವಾ ಬೇರೆ ನನ್ನ ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದನ್ನು ಓಕೆ ನಾನು ಬೇಗ ಬೇಗ ಮುಗಿಸ್ತೇನೆ, ಇದು ಮಾಡುವ, ಅದು ಹಾಗೆ ಆಗಿ ಮ್ಯಾನೇಜ್ ಮಾಡೋದು. ಸೊ ಅದರಲ್ಲಿ ಕಷ್ಟ ಅನ್ನುವಂಥದ್ದಕ್ಕಿಂತ ಮ್ಯಾನೇಜ್ ಮಾಡೋದು ಹೇಗೆ ಅನ್ನುವ ಒಂದು ಕಲೆಯನ್ನು ನಾವು ಅರಗತ ಮಾಡಿಕೊಂಡ್ರೆ ಯಾವುದು ಕಷ್ಟ ಅಲ್ಲ. ಖಂಡಿತವಾಗಿ ತುಂಬ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ಈ ಎಕೋಪೀಕ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ಅಂತ ಹೇಳಿದರೆ ಈಗ ಕಾಲ್ ಸೆಂಟರ್ ಅಂತ ಹೇಳಿದರೆ ಅದೇ ನೀವು ಹೇಳಿದಾಗೆ ಕೆಲವರಿಗೆ ಅದರ ಬಗ್ಗೆ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಇದೆ. ಸೊ ಹಾಗಾಗಿ ಇದು ಯಾವ ಥರ ಕೆಲಸ ಮಾಡ್ತದೆ ಅದರ ಬಗ್ಗೆ ಹೇಳ್ಬೋದು. ಖಂಡಿತ. ಸೊ ಕಾಲ್ ಸೆಂಟರ್ ಅಂದರೆ ನಾರ್ಮಲಿ ಕಾಲ್ಸನ್ನು ಹ್ಯಾಂಡಲ್ ಮಾಡುವಂತಹ ಒಂದು ಜಾಗ, ಸೆಂಟರ್. ಈಗ ಕಾಲ್ಸ್ ಅಂದರೆ ಯಾವ ಥರದ ಕಾಲ್ಸ್ ಅಂದರೆ ಯಾವುದೇ ಥರದ್ದಾಗಿರ್ಬೋದು. ಅದು ಕಸ್ಟಮರ್ ಸರ್ವಿಸ್ ಇರ್ಬೋದು. ಈಗ ನಿಮಗೆ ಬರುವಂತಹ ಬ್ಯಾಂಕ್ ಕಾಲ್ಸ್ ಆಗಿರ್ಬೋದು, ಅಥವಾ ಏರ್ಟೆಲ್, ಜಿಯೋ ಅಂಥದ್ದು ನೆಟ್ವರ್ಕ್ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಅಥವಾ ಅಮೆಝಾನ್ ಕಂಪ್ಲೇಂಟ್, ನೀವೆಲ್ಲ ನಿಮಗೀಗ ಆನ್ಲೈನ್ ಆರ್ಡರ್ ಮಾಡಿದರೆ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ ಇರ್ಬೋದು, ಎಸ್ಕಲೇಷನ್ ಟೀಮ್ ಇರ್ಬೋದು. ಸೊ ಇದೆಲ್ಲವೂ ಒಂದು ಕಾಲ್ ಸೆಂಟರ್ ಮಾಡುವಂತಹ ಕೆಲಸಗಳು. ಆದರೆ ಎಕೋಪಿಕ್ಕಲ್ಲಿ ಸ್ವಲ್ಪ ನಾವು ಬೇರೆ ಥರ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದರೆ, ನಾವು ರೆಗ್ಯುಲರ್ ಕಾಲ್ ಸೆಂಟರ್ ಅಲ್ಲ. ಯಾಕೆ ಅಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಈ ಥರದ 20, 30, 100 ಜನ ಒಂದೇ ಕೆಲಸ ಮಾಡುವಂತಹ ಕಾಲ್ ಸೆಂಟರ್ ಅಲ್ಲ. ಅಂದರೆ ಈಗ ನೀವು ರೆಗ್ಯುಲರಾಗಿ ಕಾಲ್ ಸೆಂಟರಿಗೆ ಹೋದರೆ 20, 30 ಜನ ಈಗ ಝೊಮ್ಯಾಟೊ ಕಾಲ್ಸ್ ಮಾತ್ರ ಮಾಡ್ತಾ ಇರ್ತಾರೆ, ಅಥವಾ ಏರ್ಟೆಲ್ ಕಾಲ್ಸ್ ಮಾಡ್ತಾರೆ, ಅಥವಾ ಬ್ಯಾಂಕ್ ಕಾಲ್ಸ್ ಮಾಡ್ತಾ ಇರ್ತಾರೆ. ನಿಮಗೀಗ ತುಂಬ ಜನ ಸ್ಕ್ಯಾಮ್ ಕಾಲ್ಸ್ ಬರ್ತದೆ. ನಿಮಗೆ ಈಗ ಸಂಜೆ ಫೋನಲ್ಲಿ ನಿಮಗೆ ಈ ಥರದ ಬ್ಯಾಂಕ್ ಲೋನ್ಸ್ ಬೇಕಾ, ಅಥವಾ ನಿಮ್ಮ ಇದು OTP ಎಕ್ಸ್ಪೈರ್ ಆಗಿದೆ, ಅದೆಲ್ಲ ಕಾಲ್ಸ್. ಸೊ ಇದೆಲ್ಲ ಕಾಲ್ ಸೆಂಟರ್ಸ್ಗಳಿಂದಲೇ ಬರೋದು. ಸೊ ಸ್ಕ್ಯಾಮ್ ಕಾಲ್ಸೇ ಈಗಿನ ಕಾಲದಲ್ಲಿ ಜಾಸ್ತಿ ಆಗಿದೆ. ಹೌದು. ಸೊ ಆದ ಕಾರಣ ಕಾಲ್ ಸೆಂಟರ್ ಅಂತ ಹೇಳಿದರೆ ಅದು ಸ್ಕ್ಯಾಮ್, ಅಥವಾ ಕಾಲ್ ಸೆಂಟರ್ ಅಂತ ಹೇಳಿದರೆ ಬ್ಯಾಂಕ್ ಲೋನ್ ಬೇಕಾ ಅನ್ನುವ ಕಾಲ್ಸ್ ಅಂತನೇ ಮನಸ್ಥಿತಿ ಹೆಚ್ಚಿನವರಿಗೆ ಇದೆ. ಸೊ ನಮ್ಮಲ್ಲಿ ಏನು ಮಾಡೋದಂದರೆ, ನಮ್ಮಲ್ಲಿ ಆ ಥರದ್ದಲ್ಲ. ನಮ್ಮಲ್ಲಿ ಬೇಸಿಕಲಿ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡುವಂತಹ ಕಾಲ್ಸ್. ಸೊ ಬಿಸ್ನೆಸ್ ಸಪೋರ್ಟ್ ಅಂತ ಹೇಳಿದರೆ ಅದು ಕಸ್ಟಮರ್ ಸರ್ವಿಸ್ ಇರ್ಬೋದು, ಲೀಡ್ ಜನ್ರೇಷನ್ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಸೆಟ್ಟಿಂಗ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅಥವಾ ಆರ್ಡರ್ ಎನ್ಕ್ವೈರೀಸ್ ಆಗಿರ್ಬೋದು, ಯಾವುದೇ ಆ ಥರದ ಕಾಲ್ಸ್. ಸೊ ನಮ್ಮಲ್ಲಿ ಇನ್ಶೂರೆನ್ಸ್, ಲೋನ್ಸ್, ಅಥವಾ ಇದು ನಮ್ಮ ಏರ್ಟೆಲ್ ಆ ಥರದ ಕಾಲ್ಸ್ ಯಾರೂ ಮಾಡೋದಿಲ್ಲ. ಅಂದರೆ ಯಾವುದೂ ಇದೇ ಇಲ್ಲ. ಸೊ ಈ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಇದ್ದ ಕಾರಣ ಎಷ್ಟೋ ಕಂಪನೀಸ್ ಇದೆ, ಸ್ಟಾರ್ಟಪ್ಸ್ ಇರ್ಬೋದು, ಅಥವಾ ಮಿಡ್ ಸೈಜ್ ಕಂಪನೀಸ್ ಇರ್ಬೋದು, ಅವರಿಗೆ ಅವರದ್ದೇ ಆದ ಒಂದು ಟೀಮ್, ಕಸ್ಟಮರ್ ಹ್ಯಾಂಡ್ಲಿಂಗ್ ಟೀಮ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಎಗೇನ್ ಪುನಃ ಹೈರಿಂಗ್ ಆಗಿರ್ಬೋದು, ಅದೆಲ್ಲ ಎಷ್ಟೋ ರೀಸನ್ಸಿಂದ ಅವರು ಅದನ್ನು ಔಟ್ಸೋರ್ಸ್ ಮಾಡಿಬಿಡೋದು ಬೆಟರ್. ಯಾಕೆ ಔಟ್ಸೋರ್ಸ್ ಮಾಡಿಬಿಡೋದು ಬೆಟರ್ ಅಂತ ಹೇಳಿದರೆ, ಅದಕ್ಕೆ ಅಂತ ಎಕ್ಸ್ಪರ್ಟ್ಸ್ ಇರುವಾಗ ಆ ಎಕ್ಸ್ಪರ್ಟ್ಸ್ ಹ್ಯಾಂಡಲ್ ಮಾಡ್ತಾರೆ. ನಾವು ನಮ್ಮ ಸರ್ವಿಸ್ ಬಗ್ಗೆ ಅಥವಾ ನಮ್ಮ ಪ್ರಾಡಕ್ಟ್ ಬಗ್ಗೆ ಫೋಕಸ್ ಮಾಡುವ ಅನ್ನುವ ಒಂದು ದೃಷ್ಟಿಯಿಂದ ತುಂಬ ಕಂಪನೀಸ್ ಆ ಥರ ಔಟ್ಸೋರ್ಸ್ ಮಾಡ್ತಾರೆ. ಸೊ ಅಂತಹ ಔಟ್ಸೋರ್ಸ್ ರಿಕ್ವೈರ್ಮೆಂಟ್ಸನ್ನು ನಾವು ತಗೊಂಡು ನಮ್ಮಲ್ಲಿ ಟೀಮ್ ಸೆಟಪ್ ಮಾಡ್ತೇವೆ. ಓಕೆ, ಆ ಥರ. ಸೊ ಈ ನೀವು ಹೇಳಿದಾಗೆ ಕಸ್ಟಮರ್ ಸಪೋರ್ಟ್ ಅಂತ ಹೇಳುವಂಥದ್ದು ಅಂತ ಹೇಳಿದರೆ, ಈಗ ನೀವೇನು ಹೇಳಿದ್ರಿ ಇವಾಗ, ಅದು ಸ್ಟಾರ್ಟಪ್ಪಿಗೆ ಯಾವ ಥರ ಹೆಲ್ಪ್ ಮಾಡ್ತದೆ? ಹಾಂ. ಸೊ ಮತ್ತು ಯಾಕೆ ಅವರಿಗೆ ಅಗತ್ಯ ಅಂತ ಅನ್ನಿಸ್ತದೆ ನಿಮಗೆ? ಕರೆಕ್ಟ್.
ಸೊ ಈಗ ಎಷ್ಟೋ ಸ್ಟಾರ್ಟಪ್ಸ್ ಇದೆ. ಸ್ಟಾರ್ಟಪ್ ಅಂತ ಹೇಳಿದರೆ ಅಲ್ಲಿ 2-3 ಜನ ಎಂಪ್ಲಾಯೀಸ್ ಇರ್ಬೋದು, ಅಂದರೆ ಫೌಂಡರ್ ಬಿಟ್ಟು 1-2 ಜನ ಸಾಫ್ಟ್ವೇರ್ ಡೆವಲಪರ್ಸ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಬೇಬಿ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಒಂದೇನಾದರೂ ಸಸ್ಟೈನೇಬಲ್ ಬ್ರ್ಯಾಂಡ್ ಇರ್ಬೋದು. ಸೊ ಅಂತಹ ಕಂಪನೀಸಿಗೆ ಅವರ ಪ್ರಾಡಕ್ಟ್, ಅವರ ಸರ್ವಿಸಸಲ್ಲಿ ಅವರ ಎಕ್ಸ್ಪರ್ಟ್ಸ್ ಇರ್ತಾರೆ. ಓಕೆ. ಬಟ್ ಅವರಿಗೆ ಕಸ್ಟಮರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವ ಥರದ ಕಾಲ್ಸ್ ಬರ್ಬೋದು, ಹೀಗೆ ಮಾಡಬೇಕು, ಅಥವಾ ಸೇಲ್ಸ್ ಎಫಿಷಿಯನ್ಸಿ ಇರಲಿಕ್ಕಿಲ್ಲ. ಸೊ ಅಂಥದ್ದಕ್ಕೆಲ್ಲ ಅವರಿಗೆ 10 ಜನ 20 ಜನ ಬೇಡ ಅವರಿಗೆ, ಯಾಕೆಂದರೆ ಅವರ ಕಂಪನಿ ಸಣ್ಣ. ಮೇ ಬಿ 1 ಅಥವಾ 2, ಮೇ ಬಿ 1-2 ಜನ ಬೇಕಾಗ್ಬೋದು. ಸೊ ಅಂಥದ್ದಕ್ಕೆ ಅವರ ಟೀಮಲ್ಲಿ ಅವರಿಗೆ ಟ್ರೈನ್ ಮಾಡಿ, ಕೋಚ್ ಮಾಡಿ, ಅವರನ್ನು ಮಾನಿಟರ್ ಮಾಡಿಕೊಂಡು ಕೂತ್ಕೊಳ್ಳುವಷ್ಟು ಅವರಿಗೆ ಟೈಮು ಇರಲಿಕ್ಕಿಲ್ಲ, ಪೇಷನ್ಸು ಇರಲಿಕ್ಕಿಲ್ಲ ಅಂಥ ಕಂಪನೀಸ್. ಸೊ ಅಂಥ ಕಂಪನೀಸ್ ನಮ್ಮನ್ನು ಅಪ್ರೋಚ್ ಆಗಿ ನಾವು ಅಂಥ ರಿಕ್ವೈರ್ಮೆಂಟ್ಸನ್ನು ಹ್ಯಾಂಡಲ್ ಮಾಡ್ತೇವೆ. ಸೊ ಅದು ಒಂದು ರಿಕ್ವೈರ್ಮೆಂಟ್ ಆಗಿರ್ಬೋದು, ಒಂದು ಸೀಟ್ ರಿಕ್ವೈರ್ಮೆಂಟ್ ಅಥವಾ ಒಂದು ಪರ್ಸನ್ ರಿಕ್ವೈರ್ಮೆಂಟ್ ಆಗಿರ್ಬೋದು. ನಾವು ಕಂಪನಿ ಬಗ್ಗೆ ಅರ್ಥ ಮಾಡಿಕೊಂಡು ಕ್ಲೈಂಟ್ ಹತ್ರ ಯಾವ ಥರದ ಅವರದ್ದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಟ್ರೈನಿಂಗ್ ಎಲ್ಲ ತಗೊಂಡು ನಮ್ಮ ಟೀಮ್ ಮೆಂಬರ್ಸಿಗೆ ಅದೇ ಟ್ರೈನಿಂಗ್ ಕೊಟ್ಟು, ಸೊ ಅವರು ಏನಿಲ್ಲ ಆ ಕ್ಲೈಂಟಿನ ಒಬ್ಬರು ಇಲ್ಲಿ ಜನ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿದರೆ ಹೇಗಿರ್ತದೆ ಅನ್ನುವ ಇದರಲ್ಲಿಯೇ ಮಾದರಿಯಲ್ಲಿಯೇ ಅವರು ಕೂಡ ಕೆಲಸ ಮಾಡ್ತಾರೆ. ಖಂಡಿತ. ಬಹುಶಃ ನೀವು ಹೇಳಿದ ಮೇಲೆ ಅರ್ಥ ಆಗೋದೇನು ಅಂತ ಹೇಳಿದರೆ ಇದು ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತದೆ. ಅಂದರೆ ಒಂದು ಸ್ಟಾರ್ಟಪ್ಪಿಗೆ ಒಂದು ಗ್ರೋ ಮಾಡಲಿಕ್ಕೆ, ಯಾಕಂದರೆ ಎಲ್ಲರಿಗೂ ಎಲ್ಲ ಐಡಿಯಾ ಇರೋದಿಲ್ಲ. ಸೊ ಆ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತದೆ. ಹಾಗೆ ಈ ಒಂದು ಎಕೋಪೀಕಲ್ಲಿ ಈಗ ಹೇಳಿದಾಗೆ ನೀವು ಟೋಟಲ್ 55 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಹೇಗೆ ಪಾಸಿಬಲ್ ಆಯಿತು ಅಂತ ಹೇಳಿದರೆ, 55 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳಿದರೆ ಅದೊಂದು ಸಣ್ಣ ಮಾತಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ಗ್ರೇಟ್ ಅಂತ ಹೇಳ್ಬೋದು. ಸೊ ಇದು ಹೇಗೆ ಸಾಧ್ಯ ಆಯಿತು? ಅದೇ ನಾನು ಹೇಳಿದಾಗೆ ಅದು 1 ದಿನದಲ್ಲಿ 2 ದಿನದಲ್ಲಿ ಆದದ್ದು ಖಂಡಿತವಾಗಲೂ ಅಲ್ಲ. ಸೊ ನಾವು 2023 ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿ 5 ಜನರದ್ದು ಟೀಮ್ ಆಗಿ, ಅದರಲ್ಲಿ ಬಿಟ್ಟು ಹೋಗುವವರು ಬಂದವರು ಎಷ್ಟೋ ಜನ ಇದ್ದಾರೆ. ಅದು ಯಾವುದೇ ಕಂಪನಿಯಲ್ಲಿ ಅಂತೂ ಖಂಡಿತವಾಗ್ಲೂ ಇರ್ತಾರೆ. ಸೊ 1 ವರ್ಷ ಕಂಪ್ಲೀಟ್ ಆದಾಗ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು, ಸರಿ ಇದು ಮಾರ್ಕೆಟಲ್ಲಿ ನಮ್ಮಂಥವ್ರು ಬೇಕು, ಮಾರ್ಕೆಟಲ್ಲಿ ನಮ್ಮಂಥವರಿಗೆ ವ್ಯಾಲ್ಯೂ ಇದೆ, ಈ ನಮ್ಮ ಕಂಪನಿ ಹಾಗಿರುವಂಥ ಕಂಪನಿಗಳು ಸಪೋರ್ಟ್ ಬೇಕು ಅಂತ ಅನ್ನುವ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಸೊ ಅದರ ನಂತರ ನಾವು ಒಂದು ವರ್ಷಕ್ಕೆ ನಾವು 20 ಎಂಪ್ಲಾಯೀಸ್ ಆದ್ವಿ. ಅದರ 1 ವರ್ಷ ಕಂಪ್ಲೀಟ್ ಆಗಿ 2 ವರ್ಷಕ್ಕಾಗುವಾಗ 20 ಇದ್ದದ್ದು 25, 27 ಎಂಪ್ಲಾಯೀಸ್ ಆದ್ವಿ. ಸೊ ಮತ್ತೆ ಈಗ 2025 ನಾವು 25ರಿಂದ 50ಕ್ಕೆ ತಲುಪಿದ್ವಿ. ಮ್ಯಾಸಿವ್ ಗ್ರೋತ್ ಆಯಿತು. ಪುನಃ ಅದೆಲ್ಲ ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಬಂದರು, ಹೊಸ ಕ್ಲೈಂಟ್ಸ್ ಬಂದರು. ಸೊ ಹಾಗಾಗಿ ಕಂಪನಿ ಗ್ರೋ ಆಯಿತು. ಸೊ ಕಂಪನಿ ಸ್ಟಾರ್ಟ್ ಆದದ್ದು 19 ಸೀಟ್ಸ್ ಆಗಿ. 19 ಸೀಟ್ಸ್ ಆಗಿ 1 ವರ್ಷಕ್ಕೆ ನಾವು 25 ಸೀಟ್ಸ್ ಮಾಡಿದ್ವಿ. 25 ಸೀಟ್ಸ್ ಆಗಿ ಆಲ್ಮೋಸ್ಟ್ 2 ವರ್ಷಕ್ಕಾಗುವಾಗ 25 ಸೀಟ್ಸ್ ಇದ್ದದ್ದು 45 ಸೀಟ್ಸ್ ಮಾಡಿದ್ವಿ. ಮತ್ತು ಈಗ ಸದ್ಯ ಅಂದರೆ 3 ವರ್ಷ ಕಂಪ್ಲೀಟ್ ಆಗುವ ಹೊತ್ತಿಗೆ 45 ಇದ್ದದ್ದನ್ನು 100 ಸೀಟ್ಸ್ ಆಗಿ ಆ್ಯಡ್ ಆನ್ ಮಾಡಿದ್ವಿ. ಸೊ ಅದು ಹೇಗೆ ರಿಕ್ವೈರ್ಮೆಂಟ್ ಬರ್ತದೋ ಆ ರೀತಿ ನಾವು ಹೈರ್ ಮಾಡಿ, ಟ್ರೈನ್ ಮಾಡಿ ಎಂಪ್ಲಾಯೀಸನ್ನು ಆನ್ ಮಾಡ್ತೀವಿ. ಈವನ್ ನೀವು ಇಂಟರ್ನ್ಯಾಷನಲ್ ಕ್ಲೈಂಟ್ಗಳಿಗೂ ಕೂಡ ಮಾಡ್ತೀವಿ ಸರ್ವಿಸ್. ಸೊ ಅದರ ಬಗ್ಗೆ ಹೇಳ್ಬೋದು, ಅಂದರೆ ಯಾವ ಥರ ಕನೆಕ್ಟ್ ಆದರು ಅವರು ಅಂತ? ಸೊ ಕನೆಕ್ಟ್ ಆಗೋದು ಅಗೇನ್ ನೆಟ್ವರ್ಕಿಂಗ್, ಅವರನ್ನು ರೀಚ್ ಔಟ್ ಮಾಡಿ ಇಮೇಲ್ ಎಲ್ಲ ಮಾಡಿ ನಾವು ಕ್ಲೈಂಟ್ಸಿಗೆ ನಮ್ಮ ವೆಬ್ಸೈಟ್ ಬಗ್ಗೆ, ನಮ್ಮ ಸರ್ವಿಸಸ್ ಬಗ್ಗೆ ಹೇಳಿ ತಿಳಿಸಿದಾಗ ಬಂದಂಥ ಕ್ಲೈಂಟ್ಸೇ. ಸೊ ಇಂಟರ್ನ್ಯಾಷನಲಿ ನಾವೀಗ ಸದ್ಯ US, ಕೆನಡಾ, ಫ್ರಾನ್ಸ್ ಹ್ಯಾಂಡಲ್ ಮಾಡ್ತಾಯಿದ್ದೇವೆ, ಕ್ಲೈಂಟ್ಸ್ ಹ್ಯಾಂಡಲ್ ಮಾಡ್ತಾಯಿದ್ದೇವೆ. ಮೊದಲು ನಾವು ಆಸ್ಟ್ರೇಲಿಯಾ ಕೂಡ, ಐರ್ಲ್ಯಾಂಡ್ ಎಲ್ಲ ಹ್ಯಾಂಡಲ್ ಮಾಡಿದ್ದೇವೆ. ಸೊ ಆ ರೀತಿಯಲ್ಲಿ ಅದಕ್ಕೆ ಅವರಿಗೆ ಬೇಕಾದ ಸರಿಯಾದ ಸ್ಕಿಲ್ ಸೆಟ್, ಈಗ ಒಳ್ಳೆ ಇಂಗ್ಲೀಷ್ ಮಾತಾಡುವವರಾಗಿರ್ಬೋದು, ಆ ಥರ ಎಲ್ಲ ಎಂಪ್ಲಾಯೀಸನ್ನು ಹೈರ್ ಮಾಡಿ ಹಾಗೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂತ ಹೇಳಿದರೆ, ಈಗ ಕ್ಲೈಂಟ್ಸ್ ಇರ್ತಾರಲ್ಲ, ಸೊ ಕ್ಲೈಂಟ್ಸನ್ನು ಯಾವ ಥರ ನೋಡ್ಕೊಳ್ಬೇಕಾಗ್ತದೆ? ಯಾಕಂದರೆ ಅದೊಂದು ಚಾಲೆಂಜಿಂಗ್ ಆ್ಯಂಡ್ ಅದೊಂದು ರೀತಿಯಲ್ಲಿ ಒಂದು ಟ್ರಿಕ್ಕಿ ಆದಂಥ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಬಂದಂತಹ ಕ್ಲೈಂಟನ್ನು A to Z ಆಗಿ ತೃಪ್ತಿಪಡಿಸೋದು ಅಂತ ಹೇಳ್ತಾರೆ. ಸೊ ಅದು ಯಾವ ಥರ ನೀವು ಮಾಡ್ತಾ ಇದ್ದೀರಿ?
ಕರೆಕ್ಟ್. ಸೊ ನಾವು ಕ್ಲೈಂಟನ್ನು ಕ್ಲೈಂಟ್ ಅಂತ ಹೇಳೋದಕ್ಕಿಂತ ಪಾರ್ಟ್ನರ್ ಅಂತ ಹೇಳಬೇಕಾಗ್ತದೆ. ಓಕೆ. ಯಾಕೆ ಅಂತ ಹೇಳಿದರೆ, ನಾವು ಅವರ ಕಂಪನಿಯಲ್ಲಿ ಒಂದು ಪಾರ್ಟ್ನರ್ ಆಗಿ ಕೆಲಸ ಮಾಡಿದ್ರೆಯೇ ನಮ್ಮ ಟೀಮ್ ಅವರ ಟೀಮಿಗೆ ಸರಿಯಾಗಿ ಮ್ಯಾಚ್ ಆಗ್ತದೆ. ಸೊ ನಮಗೀಗ ಒಂದು ರಿಕ್ವೈರ್ಮೆಂಟ್ ಬಂದರೆ ನಾವು ಫಸ್ಟ್ ಅವರ ಕಂಪನಿ ಏನು ಮಾಡ್ತದೆ, ಅವರ ಕಂಪನಿ ಬಗ್ಗೆ ಸ್ಟಡಿ ಮಾಡ್ತೇವೆ. ಮತ್ತು ನಾವು ಅವರಿಗೆ ಬೇಕಾದ ಯಾವ ಥರದ ಜನ ಬೇಕು ಅಂತ ಹೇಳಿಕೊಂಡು ಅರ್ಥ ಮಾಡಿಕೊಂಡು ನಾವು ಆ ಥರದ ಜನ ನಮ್ಮ ಎಂಪ್ಲಾಯಿ ಇದ್ದಾರಾ ಇಲ್ವಾ ಅಂತ ಒಂದು ಎನಾಲಿಸಿಸ್ ಮಾಡಬೇಕಾಗ್ತದೆ. ಅಫ್ಕೋರ್ಸ್ ಅದಕ್ಕೆ ಸರಿಯಾಗಿಯೇ ನಾವು ರಿಕ್ರೂಟ್ಮೆಂಟ್ ಕೂಡ ಮಾಡ್ತೇವೆ. ಸೊ ನಾವು ನಮ್ಮ ಇಲ್ಲಿ ಬಿಸ್ನೆಸ್ಸನ್ನು ನೋಡ್ಕೊಂಡು ಕೂತ್ರೆ ಆ ಕ್ಲೈಂಟ್ ನಮಗೆ ಲಾಂಗ್ ಟರ್ಮ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಫಸ್ಟ್ ನಾವು ಆ ಕ್ಲೈಂಟಿಗೆ ಸರಿಯಾಗಿ ನಮ್ಮ ಜನ ಇದ್ದಾಳಾ ಇಲ್ವಾ ಅಂತ ನೋಡಬೇಕಾಗ್ತದೆ. ಸೊ ಆ ಕ್ಲೈಂಟ್ ಮತ್ತು ಎಕೋಪಿಕ್ ರಿಲೇಷನ್ಶಿಪ್ ಪಾರ್ಟ್ನರ್ಶಿಪ್ಪಲ್ಲಿ ಹೋದಾಗ ಖಂಡಿತವಾಗ್ಲೂ ಅವರ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಚ್ ಆಗ್ತದೆ. ಆಗ ಒಂದು ಸ್ವಲ್ಪ ರಿಲೇಷನ್ಶಿಪ್ ಕೂಡ ಒಳ್ಳೆಯದಿರ್ತದೆ. ಸೊ ಅದು ಬಿಟ್ಟರೆ ಕ್ಲೈಂಟನ್ನು ಇಂಪ್ರೆಸ್ ಮಾಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಬಟ್ ಆಫ್ಕೋರ್ಸ್ ನಾವು ಫೀಡ್ಬ್ಯಾಕ್ ತೊಗೊಳ್ಳಿಕ್ಕೆ ರೆಡಿ ಇರಬೇಕು. ಕೆಲವೊಂದು ಸಲ ಕ್ಲೈಂಟ್ಸ್ ಫೀಡ್ಬ್ಯಾಕ್ ಕೊಟ್ಟಾಗ ಇದನ್ನು ಹಾಗೆ ಮಾಡಬೇಕಿತ್ತು, ಅದನ್ನು ಒಂದು ಲರ್ನಿಂಗ್ ಆಗಿ ತಗೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ವರ್ಕ್ ಮಾಡ್ತಾ ಇರ್ತೀವಿ. ಸೊ ತುಂಬ ಒಳ್ಳೆಯ ವಿಷಯವನ್ನು ಹೇಳಿದ್ರಿ. ಹಾಗೆ ಒಂದು ಉದ್ಯಮವನ್ನು ಕಟ್ಟಬೇಕಾದ್ರೆ ಈಗ ಹೊಸೊಬ್ಬರು ಯಾರು ಮಹಿಳೆಯರಾಗಿರ್ಬೋದು, ಒಂದು ಉದ್ಯಮ ಈಗಂತೂ ತುಂಬ ಜನ ಮಹಿಳೆಯರು ಉದ್ಯಮಕ್ಕೆ ಬರ್ತಾ ಇದ್ದಾರೆ. ಸೊ ಅಂಥವರಿಗೆ ನೀವು ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ? ಯಾಕಂತ ಹೇಳಿದರೆ ನೀವು ಈಗಾಗಲೇ ಯಶಸ್ವಿ ಕಂಡುಕೊಂಡಂಥವ್ರು, ಹಾಗಾಗಿ ಅಂಥವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಓಕೆ. ಕೆಲವರು ಎಸ್ಪೆಷಲಿ ಮಹಿಳೆಯರು ಮದುವೆ ಆದಮೇಲೆ ನನಗೀಗ ಮದುವೆ ಆಗಿದೆ, ನಾನೀಗ ಮನೆ ನೋಡ್ಕೊಳ್ಬೇಕು, ಗಂಡನ ಮನೆ ನೋಡ್ಕೊಳ್ಬೇಕು, ಅತ್ತೆ ಮಾವನನ್ನು ನೋಡ್ಕೊಳ್ಬೇಕು ಅಂತ ಒಂದು ಮನಸ್ಥಿತಿಯಲ್ಲಿ ಅವರು ಹಿಂದೆ ಸರಿತಾರೆ. ನಾನೀಗ ಕೆಲಸಕ್ಕೆ ಹೋದರೆ ಮನೆಯಲ್ಲಿ ನೋಡಿಕೊಳ್ಳಿಕ್ಕೆ ಯಾರಿಲ್ಲ ಅಂತ. ಅದರ ಬದಲು ನಾವು ಕೆಲಸಕ್ಕೆ ಹೋದರೆ ಅದನ್ನು ಬೇರೆ ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದು. ಈಗಿನ ಕಾಲದಲ್ಲಿ ಬೇರೆ ಕೆಲಸದವರನ್ನು ಇಟ್ಕೊಳ್ಬೋದು ಅಥವಾ ಬೇರೆ ಸಪೋರ್ಟ್ ಕೇಳ್ಬೋದು. ಸೊ ಆ ಥರ ಇಟ್ಕೊಂಡು ನಮ್ಮ ಕನಸುಗಳೇ ಏನಿದೆ ನಾವು ಅದನ್ನು ಕನಸಾಗಿ ಇಟ್ಕೊಳ್ಬಾರ್ದು, ಅದನ್ನು ಯಾವ ರೀತಿಯಲ್ಲಿ ನನಸು ಮಾಡ್ಬೋದು ಅಂತ ಹೇಳ್ಕೊಂಡು ಮುಂದೆ ಹೋಗಬೇಕು. ಅದೇ ಕೆಲವರು ಹೇಳ್ತಾರೆ ಚಳಿ ಹಿಡ್ಕೊಂಡು ಕೂತ ಹಾಗೆ ಅಂತ, ಅದು ಕೂತ್ರೆ ನಾವಲ್ಲಿ ಕೂತಲ್ಲಿ ಬಾಕಿ ಆಗ್ತೇವೆ ಅಂತ ಹೇಳ್ತಾರೆ. ಸೊ ಅದರ ಬದಲು ಆ ಮೈ ಚಳಿ ಬಿಟ್ಟು ಮುಂದೆ ಬರಬೇಕು. ಮುಂದೆ ಬಂದಾಗ ಖಂಡಿತವಾಗ್ಲೂ ಯಶಸ್ಸಿರ್ತದೆ. ಏಳು ಬೀಳುಗಳು ಇರ್ತದೆ. ನಾವೀಗ ಇವತ್ತು ಎದ್ದ ಕೂಡಲೇ ನಾಳೆ ಅಲ್ಲಿ ಗುರಿ ಮುಟ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಸಾಧ್ಯವೂ ಇಲ್ಲ. ಈಗ ನಾವು ನೋಡಿರ್ಬೋದು ಎಷ್ಟೋ ಇದರಲ್ಲಿ ಈಗ ಕ್ರೀಡೆಯಲ್ಲಿ ಆಗಿರ್ಬೋದು, ಇದು ನಮ್ಮ ಇಂಡಸ್ಟ್ರಿ ಕಂಪನೀಸಲ್ಲಿ ಆಗಿರ್ಬೋದು, ಯಾವುದೇ ಕಂಪನಿಯಲ್ಲಿ ಇವತ್ತಿದ್ದ ಕಂಪನಿ ನಾಳೆಗೆ ದೊಡ್ಡ ಆಗೋದಿಲ್ಲ. ಅಥವಾ ಯಾವುದೇ ಈಗ ಒಬ್ಬ ಕ್ರಿಕೆಟರ್ ಆಗಿರ್ಬೋದು, ಇವತ್ತು ಅವನು ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡಿದರೆ ನಾಳೆ 100 ರನ್ಸ್ ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದರಲ್ಲಿಯೂ ಕಷ್ಟಗಳು ಇದ್ದದ್ದೇ, ಎಲ್ಲ ದಾರಿಯೂ ಸ್ವಲ್ಪ ಕಲ್ಲು ಮುಳ್ಳುಗಳು ಇದ್ದದ್ದೇ. ಅದನ್ನು ನಾವು ಹೇಗೆ ದಾಟ್ತೇವೆ ಅನ್ನೋದು ನಾವು ದಾರಿಯಲ್ಲಿ ಹೋಗುವಾಗಲೇ ಕಲಿಬೇಕು. ಖಂಡಿತ. ಸೊ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ಹಾಗೆ ಅದೇ ಇನ್ನೂ ಕೆಲವರು ರೀಸನ್ ಕೊಡ್ತಾರೆ ಅಂತ ಹೇಳಿದರೆ ಮನೆ ನೋಡ್ಕೊಂಡು ಆಗೋದಿಲ್ಲ ಉದ್ಯಮ. ಬಟ್ ಬಹುಶಃ ಅದಕ್ಕೆ ಉದಾಹರಣೆ ನೀವು ಅಂತ ಹೇಳ್ಬೋದು, ಸಾಧ್ಯ ಅಂತ ಹೇಳಲಿಕ್ಕೆ. ಸೊ ಅದೆಲ್ಲ ಒಂದು ರೀಸನ್ ಅಷ್ಟೇ ಅಂದರೆ ಅದು ರೀಸನ್ ಅಂತ ಹೇಳೋದಕ್ಕಿಂತ ಅದು ಮನಸ್ಥಿತಿ, ಅದು ನಮ್ಮ ಸಮಾಜ ಮಾಡಿರುವಂತಹ ಮನಸ್ಥಿತಿ. ಆ ಮನಸ್ಥಿತಿಯಿಂದ ಈಗ ಆಫ್ಕೋರ್ಸ್ ಈಗ ಸ್ವಲ್ಪ ಹೊರಗೆ ಬರ್ತಿದ್ದಾರೆ ಎಲ್ಲರೂ ಬರಬೇಕು. ಇದು ಬರೀ ಮಹಿಳೆ ಮಾತ್ರ ಹೊರಗೆ ಬರುತ್ತಲ್ಲ, ಅವಳ ಸುತ್ತಮುತ್ತ ಇರುವಂತಹ ಅದೇ ಅತ್ತೆ ಮಾವ, ಅಪ್ಪ ಅಮ್ಮ, ಗಂಡ, ಮಕ್ಕಳು, ಅವರು ಕೂಡ ಇವಳು ನನ್ನ ಹೆಂಡತಿ ಆಗುವ ಮೊದಲು, ಇವಳು ನನ್ನ ತಾಯಿ ಆಗುವ ಮೊದಲು ಅವಳು ಒಬ್ಬಳು ಒಂದು ಇಂಡಿವಿಜುವಲ್ ಅಂತ ಒಂದು ಅರ್ಥ ಮಾಡಿಕೊಂಡು ಅವಳಿಗೂ ಈ ಟ್ಯಾಲೆಂಟ್ ಇದೆ, ಅವಳು ಮುಂದೆ ಹೋಗಬೇಕು ಅನ್ನುವ ಒಂದು ಸಪೋರ್ಟ್ ಬೇಕು. ಕರೆಕ್ಟ್. ಸೊ ಆ ಸಪೋರ್ಟ್ ಇದ್ದರೆ ಮತ್ತು ಆ ಮಹಿಳೆಗೆ ಒಂದು ಆ ವಿಲ್ಲಿಂಗ್ನೆಸ್ ಇದ್ದರೆ ಖಂಡಿತವಾಗ್ಲೂ ಮುಂದೆ ಬರಲಿಕ್ಕೆ ಸಾಧ್ಯ. ಇದು ಎರಡೂ ಇಲ್ಲದಿದ್ದರೆ ಯಾರು ಎಷ್ಟು ದುಡಿದ್ರೂ ಮುಂದೆ ನಡೀಲಿಕ್ಕೆ ಸಾಧ್ಯ. ಸೊ ಹಾಗೆ ನಿಮ್ಮ ಫೀಲ್ಡಲ್ಲಿ ಏನೆಲ್ಲ ಅವಕಾಶಗಳಿದೆ? ಈಗ ಉದ್ಯಮ ಪ್ರಾರಂಭ ಮಾಡಬೇಕು ಅಂತಿದ್ದರೆ ಏನೆಲ್ಲ ಅವಕಾಶ ಇದೆ? ಸೊ ಈಗ ಎಷ್ಟೋ ಜನರಿಗೆ ಕೆಲವರು ಮೈಂಡ್ಸೆಟ್ ಇದೆ, ಈಗ AI ಬರ್ತಾ ಇದೆ, AI ಇಂದ ಕಾಲ್ ಸೆಂಟರ್ಸ್ ಹೋಗಬಹುದು, AI ಇಂದ ಕಸ್ಟಮರ್ ಸರ್ವಿಸ್ ಯಾರು ಮಾಡ್ತಾರೆ, AI ಎಲ್ಲ ಮಾಡ್ತದೆ, ಕಾಪಿ ಎಂಟರ್ ಮಾಡಿದರೆ ಎಲ್ಲ ಮಾಡ್ತದೆ.
ಎ ಐ ಸಪೋರ್ಟ್ ಖಂಡಿತವಾಗ್ಲೂ ಇರ್ತದೆ. ಈಗ ನಾವು ದಿನ ಹೋದ ಹಾಗೆ ನಾವು ಟೆಕ್ನಾಲಜಿಯನ್ನು ಇಂಪ್ರೂವ್ ಆಗ್ತಾ ಇರ್ತದೆ, ನಾವು ಯೂಟಿಲೈಸ್ ಮಾಡ್ತಾ ಇರಬೇಕಾಗ್ತದೆ. ಸೊ ನಮ್ಮ ಕಾಲ್ಸಿಗೆ ಆಗಿರ್ಬೋದು, ನಾವು ಎ ಐ ಯೂಸ್ ಮಾಡಿ ನಾವು ಮಾತಾಡಿದ್ದಕ್ಕೆ ಸ್ವಲ್ಪ ರಿಫೈನ್ ಮಾಡಿ ನಮ್ಮ ಲ್ಯಾಂಗ್ವೇಜನ್ನು ಸ್ವಲ್ಪ ರಿಫೈನ್ ಮಾಡಲಿಕ್ಕೆ ಸಪೋರ್ಟ್ ತೊಗೊಳ್ತೇವೆ. ಅಥವಾ ನಾವೀಗ ಚಾಟ್ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಯೂಸ್ ಮಾಡುವ ಸೆಂಟೆನ್ಸಸ್ಗಿಂತ ಒಂದು ಸ್ವಲ್ಪ ಪೊಲೈಟಾಗಿ ಬೆಟರ್ ಹೇಗೆ ಎ ಐ ಸಪೋರ್ಟ್ ತೊಗೊಂಡು ರೀಫ್ರೇಮ್ ಮಾಡಿ ಯೂಸ್ ಮಾಡ್ತೇವೆ. ಸೊ ಆ ಥರ ಎಲ್ಲ ಖಂಡಿತವಾಗ್ಲೂ ಮಾಡ್ತೇವೆ. ಸೊ ನಮ್ಮ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಸ್ಕೋಪ್ಸ್ ಇದೆ. ಸ್ಕೋಪ್ ಹೇಗೆ ಇದೆ ಅಂದರೆ, ಎಷ್ಟೋ ಸಣ್ಣ ಕಂಪನಿ, ದೊಡ್ಡ ಕಂಪನಿ ಆಟೋಮೇಟ್ ಆಗಿರಬಹುದು. ಅವರಿಗೆ ಆಲ್ರೆಡಿ ಅವರದ್ದೇ ಆದ ಟೀಮ್ ಮೆಂಬರ್ಸ್ ಇರ್ತದೆ. ಈಗ ಒಂದು 2,000-3,000 ಎಂಪ್ಲಾಯೀಸ್ ಇರುವಂಥ ಕಂಪನಿ ಆಗಿರ್ಬೋದು. ಅವರಿಗೆ 5-10 ಜನರನ್ನು ಟೀಮ್ ಇಟ್ಕೊಳ್ಳೋದು ಕಷ್ಟದ ಮಾತಲ್ಲ. ಅದೇ ಸಣ್ಣ ಕಂಪನಿಗಳು ಇದೆ, ಅದಕ್ಕೆ ಅವುಗಳಿಗೆ ನಾನು ಆಗಲೇ ಹೇಳಿದ ಹಾಗೆ ಅವರಿಗೆ ಇನ್ಹೌಸ್ ಟೀಮ್ ಇಟ್ಕೊಂಡು ಟ್ರೈನ್ ಮಾಡಿಕೊಂಡು ಅವರನ್ನು ಮಾನಿಟರ್ ಮಾಡಿಕೊಂಡು ಅವರಿಗೆ ಬೇಕಾದದ್ದು ಅವರು ಕಾಲ್ಸ್ ಮಾತಾಡ್ತಾ ಇರೋದು ಸರಿ ಇದೆಯಾ ಇಲ್ವಾ, ಅವರು ಈ ಥರ ಮಾತಾಡಿದರೆ ರಿಸಲ್ಟ್ಸ್ ಬರ್ತಿತ್ತು ಅಂತ ಅಷ್ಟು ಮಾತಾಡುವಷ್ಟು ಇರುವುದಿಲ್ಲ. ಅಂದರೆ ಅವರಿಗೆ ಆ ಒಂದು ಸ್ಕಿಲ್ ಸೆಟ್ ಇರಲಿಕ್ಕಿಲ್ಲ, ಸಮಾಧಾನವೂ ಇರಲಿಕ್ಕಿಲ್ಲ. ಸೊ ಹಾಗಾಗಿ ನಮ್ಮ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಸ್ಕೋಪ್ ಇದೆ. ಸೊ ಯಾರೇ ಆಗಿರಲಿ ಒಂದು BPO ಸ್ಟಾರ್ಟ್ ಮಾಡಬೇಕು ಅಂತಿದ್ದರೆ ಫಸ್ಟ್ ನೀವು ಏನು ಸ್ಟಾರ್ಟ್ ಮಾಡೋದು ಅದು 10ರಲ್ಲಿ 11 ಕಂಪನಿ ಆಗಿರಬಾರ್ದು. ನಿಮ್ಮ ಒಂದು USP ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೇವೆ, ಸೊ ಅದನ್ನು ಯಾವ ಥರ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದೇ ಅದರಲ್ಲಿ ಮುಂದೆ ಹೋದರೆ ಖಂಡಿತವಾಗಲೂ ಸ್ಕೋಪ್ ಇದೆ. ಸೊ ಹಾಗೆ ಈ ಉದ್ಯಮ ಆರಂಭಿಸುವಾಗ ಮುಖ್ಯವಾಗಿ ಬೇಕಾಗುವಂಥದ್ದು ಪೆಟ್ರೋಲ್ ಅಂತ ಹೇಳ್ಬೋದು, ಅದು ಬಂಡವಾಳ. ಸೊ ಅದು ಹೇಗೆ ನಿಮಗೆ ಸಿಕ್ತು ಅಥವಾ ಯಾವ ಥರ ಅದಕ್ಕೆ ತಯಾರಿ ಮಾಡಿಕೊಂಡು? ನಾನು ಸತ್ಯ ಹೇಳೋದಾದರೆ ನಾನು ತಯಾರಿ ಅಂತ ಖಂಡಿತವಾಗಲೂ ಮಾಡಲಿಲ್ಲ. ಅಥವಾ ಯಾವುದೇ ಸಪೋರ್ಟ್ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ಲೋನ್ಸ್ ಆಗಿ ಯಾವುದೇ ಮಾಡಿ ಅಂಥದ್ದಲ್ಲ. ನನ್ನ ಸ್ವಲ್ಪ ಬದ್ದ ಸೇವಿಂಗ್ಸಲ್ಲಿ ಶುರು ಮಾಡಿ ಬಂದ ಇನ್ಕಮನ್ನು ಕಂಪನಿಗೆ ಹಾಕಿ ಬೆಳೆಸಿರುವಂಥದ್ದು. ಸೊ ಇವಾಗಲೂ ಅಷ್ಟೇ ನಾನು ಅದೇ ಹೇಳಿ ಬಯಸ್ತೇನೆ. ಕಂಪನಿಯನ್ನು ರನ್ ಮಾಡಲಿಕ್ಕೆ ನಾವು ನಮ್ಮ ವಿಷನ್ ಸರಿ ಇದ್ದರೆ ಬೇರೆಲ್ಲವೂ ಆಟೋಮ್ಯಾಟಿಕ್ಕಾಗಿ ಬರ್ತದೆ. ರೆವೆನ್ಯೂ ಹೌದು, ನೀವು ಹೇಳಿದಾಗೆ ಫಿನಾನ್ಸ್, ಪೆಟ್ರೋಲ್ ಇಂಪಾರ್ಟೆಂಟ್, ಪೆಟ್ರೋಲ್ ಇಲ್ಲದೆ ಗಾಡಿ ಮುಂದೆ ಹೋಗೋದಿಲ್ಲ. ಆದರೆ ಆ ಪೆಟ್ರೋಲನ್ನು ಯಾವ ರೀತಿ ಉಳಿಸಿ, ಪೆಟ್ರೋಲ್ ಈಗ ನಾವು ಸಣ್ಣದಿರುವಾಗ ಪೆಟ್ರೋಲಲ್ಲಿ ನಮ್ಮ ತಂದೆ ಎಲ್ಲ ಡೌನ್ ಇರುವಾಗ ಗಾಡಿ ಬಂದ್ ಮಾಡಿ ಹೇಗೆ ಪೆಟ್ರೋಲ್ ಉಳಿಸಿ ಮಾಡ್ತಿದ್ರು, ಅದೇ ರೀತಿಯಲ್ಲಿ ಫಿನಾನ್ಸನ್ನು ಎಲ್ಲಿ ಉಳಿಸಿ ಹೇಗೆ ಮಾಡ್ತೇವೋ ಅದರ ಮೇಲೆ ಖಂಡಿತವಾಗಲೂ ಅದರ ಪ್ರಭಾವ ಖಂಡಿತ ಇದೆ. ಸೊ ಆ ರೀತಿಯಲ್ಲಿ ನೋಡಿಕೊಂಡು ಆ ಫಿನಾನ್ಸ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್, ಖಂಡಿತವಾಗ್ಲೂ ನಡೆಸಬಹುದು. ಅಂದರೆ ನೀವು ಹೇಳುವಂಥದ್ದು ನಿಮ್ಮಲ್ಲಿರುವ ಬಂಡವಾಳದಲ್ಲೇ ಮಾಡ್ಬೋದು ಖಂಡಿತವಾಗ್ಲೂ. ಅಂದರೆ ಯಾಕಂತ ಹೇಳಿದರೆ ಶುರು ಮಾಡುವಾಗ ಸಣ್ಣದಾಗಿ ಶುರು ಮಾಡಿ, ಶುರು ಮಾಡುವಾಗಲೇ ನೀವು 100 ಸೀಟಾಗಿ 500 ಸೀಟಾಗಿ ಮಾಡಬೇಕು ಅಂತ ಖಂಡಿತವಾಗಲೂ ಇಲ್ಲ. 5 ಸೀಟಾಗಿ ಮಾಡಿ, 10 ಅಥವಾ ನಿಮ್ಮ ರಿಕ್ವೈರ್ಮೆಂಟಿಗೆ ನಿಮ್ಮ ಕೈಯಲ್ಲಿ ಅದು ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಮಾತ್ರ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್. ಸೊ ಅಷ್ಟು ಸಣ್ಣದರಲ್ಲಿಯೇ ಶುರು ಮಾಡಿ. ಮತ್ತು ನಿಮಗೆ ಹೌದು ಈಗ ನಮ್ಮ ಗಾಡಿ ಮುಂದೆ ಹೋಗ್ತಾ ಇದೆ ಅಂತ ಹೇಳುವ ಒಂದು ಎಶ್ಯೂರೆನ್ಸ್ ಬಂದಾಗ ಆಮೇಲೆ ಸ್ವಲ್ಪ ಆ್ಯಡ್ ಮಾಡಿ. ಆ ಥರ ನಾವು ಎಕೋಪಿಕ್ ನಾನು ಆಗಲೇ ಹೇಳಿದಾಗೆ ನಮ್ಮ ದಾರಿಯೂ ಹಾಗೇ ಇತ್ತು. ಸೊ ಆ ರೀತಿ ಮಾಡಿದರೆ ಖಂಡಿತವಾಗಲೂ ಫಲ ಇರಬಹುದು ನನ್ನ ಅನಿಸಿಕೆ. ಖಂಡಿತವಾಗಿ ತುಂಬ ಒಳ್ಳೆಯ ಮಾಹಿತಿಯನ್ನು ಹೇಳಿದ್ರಿ. ಹಾಗೆ ಉದ್ಯಮ ಪ್ರಾರಂಭ ಮಾಡಬೇಕು ಅಂತೇಳಿ ಅನೇಕ ಜನಕ್ಕೆ ಇರುವಂಥದ್ದು ಇವಾಗ, ಅದರಲ್ಲೂ ಸ್ಟಾರ್ಟಪ್ಗಳು ಈಗಂತೂ ಸಿಕ್ಕಾಪಟ್ಟೆ ಸ್ಟಾರ್ಟಪ್ಗಳು ಬರ್ತಾನೆ ಇದೆ. ಪ್ರತಿ ತಿಂಗಳು ಕೂಡ ಬೇರೆ ಸ್ಟಾರ್ಟಪ್ಗಳು ಹುಡ್ತಾ ಇದೆ. ಸೊ ಹಾಗಾಗಿ ಸ್ಟಾರ್ಟಪ್ ಪ್ರಾರಂಭ ಮಾಡಬೇಕು ಅಂತಾದಾಗ ಅದನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತಾದರೆ ಲೀಡರ್ ಕ್ವಾಲಿಟಿಯಲ್ಲಿ ಏನೆಲ್ಲ ಬೇಕಾಗ್ತದೆ ಅಂತ ಹೇಳಿದರೆ, ಎಂಪ್ಲಾಯೀಸನ್ನು ಇಟ್ಕೊಂಡು ಅವ್ರು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಏನೆಲ್ಲ ಕ್ವಾಲಿಟಿ ಇರಬೇಕಾಗ್ತದೆ? ಅದು ಇಂಪಾರ್ಟೆಂಟ್. ಒಬ್ಬ ಲೀಡರ್ ಇಲ್ಲದೆ ಒಂದು ಯಾವುದೇ ಮನೆಯಲ್ಲಿ ಆದರೂ ಒಬ್ಬರು ಲೀಡರ್ ಬೇಕು, ಎಲ್ಲಿಯಾದರೂ ಲೀಡರ್ ಬೇಕೇ ಬೇಕು ಖಂಡಿತವಾಗಿ. ಸೊ ಲೀಡರ್ ಅಂದರೆ ಅವಳು ಬಾಸ್ ಕ್ಯಾಬಿನಲ್ಲಿ ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡಿದ್ರೆ ಲೀಡರ್ ಆಗೋದು ಸಾಧ್ಯ ಇಲ್ಲ. ಲೀಡರ್ ಅನ್ನುವರು ನಾವು ಯಾವ ಗುಂಪಿಗೆ ನಾವು ಲೀಡರ್ ಆಗಿದ್ದೇವೋ ಆ ಗುಂಪಿನ ಒಟ್ಟಿಗೆ ಅವರಲ್ಲಿ ಒಬ್ಬರಾಗಿದ್ದರೆ ಮಾತ್ರ ಲೀಡರ್ ಆಗಲು ಸಾಧ್ಯ. ಸೊ ಅವರು ಯಾವ ರೀತಿ ಹೇಗೆ ಏನನ್ನು ಇಷ್ಟಪಡ್ತಾರೆ, ಅವರ ಕಷ್ಟಗಳು ಏನು, ಅವರಿಗೆ ಯಾವ ಥರದ್ದು ಚಾಲೆಂಜಸ್ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಚಾಲೆಂಜಸನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಓವರ್ಕಮ್ ಮಾಡಲಿಕ್ಕೆ ಏನು ಮಾಡಬೇಕು ನಾನು,
ಅಂತ ಹೇಳಿ ಅರ್ಥ ಮಾಡಿಕೊಂಡು ಮುನ್ನಡೆಸುವವನಿಗೆ ಲೀಡರ್ ಅಂತ ಆಗೋದು. ಆ ಕಷ್ಟಗಳೇ ಗೊತ್ತಿಲ್ಲದೆ ನಾನು ಹೀಗೆ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿದರೆ ಅವನು ಖಂಡಿತ ಲೀಡರ್ಸ್ ಆಗಲು ಸಾಧ್ಯ ಇಲ್ಲ. ಸೊ ಆ ಕಷ್ಟ ಅರ್ಥ ಆಗಬೇಕಾದ್ರೆ ನಾವು ಅವರಲ್ಲಿ ಒಬ್ಬರಾಗಿ ಇರಬೇಕಾಗ್ತದೆ. ಅಂದರೆ ನೀವು ಹೇಳುವಂಥದ್ದು ಎಂಪ್ಲಾಯೀಸ್ ಜೊತೆ ಬೆರೆತುಕೊಂಡು ಕೆಲಸ ಮಾಡಬೇಕು. ಖಂಡಿತವಾಗ್ಲೂ ಖಂಡಿತ. ಸೊ ಹಾಗಾಗಿ ಒಂದು ಕಂಪನಿ ಅಂತ ಹೇಳುವಂಥದ್ದು ಬೆಳೀತದೆ, ಒಂದು ಸಂಸ್ಥೆ ಅಂತ ಹೇಳುವಂಥದ್ದು ಬೆಳೀತದೆ ಅಂತ. ಅಫ್ಕೋರ್ಸ್ ಹೌದು. ಅಂದರೆ ನಮ್ಮ ರೂಲ್ಸ್ ಅಂತ ಒಂದು ಇರಬೇಕಾಗ್ತದೆ, ನಾವು ಗೈಡ್ಲೈನ್ಸ್ ರೂಲ್ಸ್ ಅಂತ ಖಂಡಿತವಾಗ್ಲೂ ಬೇಕು. ಹಾಗೆ ಅಂತ ಹೇಳಿ ನಾನು ಮಾಡಿದ್ದದೇ ಕರೆಕ್ಟ್ ಅಥವಾ ನಾನು ಹೀಗೆ ಹೇಳಿದ್ದೇನೆ ಹೀಗೆಯೇ ನಡಿಬೇಕು ಅಂತ ಹೇಳೋದು ಸ್ವಲ್ಪ ಕಷ್ಟದ ಮಾತು. ಸೊ ಎಂಪ್ಲಾಯೀಸ್ ಒಟ್ಟಿಗೆ ಇದ್ದುಕೊಂಡು ಅವರು ಏನು ಚಾಲೆಂಜಸ್ ಫೇಸ್ ಮಾಡ್ತಾರೆ, ಈ ರೀತಿ ಚಾಲೆಂಜಸ್ ಆಗ್ತಾ ಇದೆ, ಅವ್ರಿಗೆ ಈ ರೀತಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸೊ ಹಾಗಾಗಿ ನಾನು ಏನು ಮಾಡಿ ಅವರದ್ದು ಇಂಪ್ರೂವ್ ಮಾಡಬಹುದು, ಅವರ ಸಿಚುವೇಶನ್ ಏನು ಇಂಪ್ರೂವ್ ಮಾಡಬಹುದು ಅಂತ ಅದಕ್ಕೆ ಆ ಒಂದು ಕಮಿಟ್ಮೆಂಟ್ ಕೊಟ್ಟು ಅದನ್ನು ಕರೆಕ್ಟ್ ಮಾಡುವವನಿಗೆ ಲೀಡರ್ ಅಂತ ಹೇಳುವಂಥದ್ದು. ಓಕೆ. ಸೊ ನಿಮ್ಮ ಸ್ಕೂಲ್ ಡೇಸಿಗೆ ಹೋದರೆ ನೀವು ಯಾವ ಸ್ಕೂಲಲ್ಲಿ ಕಲಿತದ್ದು, ಆಮೇಲೆ ಆಗ ಹೇಗಿದ್ರಿ, ಈ ಎಲ್ಲ ಕ್ವಾಲಿಟಿಗಳು ಆಗಲೂ ಕೂಡ ಇತ್ತಾ, ಯಾವ ಥರ ಇತ್ತು? ನಾನು ಬೆಳೆದದ್ದು ಫಸ್ಟ್ ಜಾಬ್ ಎಲ್ಲವೂ ಮಂಗಳೂರಲ್ಲಿ. ಸೊ ಮಂಗಳೂರಲ್ಲಿ 2-3 ಶಾಲೆಯಲ್ಲಿ ಕಲ್ತಿದ್ದೇನೆ. ಚಿನ್ಮಯ ಆಗಿರ್ಬೋದು, ಕೆನರಾ ಸ್ಕೂಲ್ ಆಗಿರ್ಬೋದು. ಸೊ ಅಲ್ಲಿ ಎಲ್ಲ ಕಲಿತು ಕಾಲೇಜ್ ಎಲ್ಲವೂ ನಾನು ಮಂಗಳೂರಲ್ಲಿಯೇ ಮಾಡಿದ್ದೆ. ಸೊ ಅದೇ ಸೊ ಲೀಡರ್ ಅಂತ ಯಾವ ರೀತಿ ಇರಬೇಕು ಅಂತ ನಾವು ಹುಡುಕೋದು ಹೇಳೋದಿದ್ರೆ ಸ್ವಲ್ಪ ಕಸ್ಟಮರ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದ್ದವಳು ಅವಳಿಗೆ ಅಥವಾ ಅವನಿಗೆ ನಮ್ಮ ಟೀಮನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಒಬ್ಬರಾಗಿರುವಂತಹ ಕ್ಯಾಂಡಿಡೇಟ್ಸನ್ನು ಎಂಪ್ಲಾಯೀಸನ್ನು ನಾವು ನಾರ್ಮಲಿ ನೋಡೋದು. ಸೊ ಅದೇ ಅಂದರೆ ಹಾಗೆ ಈಗಿನ ಒಂದು ಈಗ ಫ್ಯೂಚರಲ್ಲಿ ನೋಡಿದರೂ ಕೂಡ ನಿಮ್ಮ ಪ್ರಕಾರ ಸ್ಟಾರ್ಟಪ್ ಅಂತ ಹೇಳುವಂಥದ್ದು ಇನ್ನೂ ಕೂಡ ಗ್ರೋ ಆಗ್ತದಾ, ಅಥವಾ ಸ್ಟಾರ್ಟಪ್ ಅಂತ ಹೇಳೋದು ಮುಂದೆ ಫ್ಯೂಚರ ಯಾವ ಥರ ಅನ್ನಿಸ್ತದೆ ನಿಮಗೆ? ಖಂಡಿತವಾಗ್ಲೂ ಸ್ಟಾರ್ಟಪ್ ಫ್ಯೂಚರ್ ತುಂಬಾ ಒಳ್ಳೆಯದಿದೆ. ಯಾಕೆ ಅಂತ ಹೇಳಿದರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆದಾಗ, ಈಗ ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ ಎಲ್ಲ ಇಂಪ್ರೂವ್ ಆದ ಹಾಗೆ ಎಕ್ಸ್ಪೋಜರ್ ಕೂಡ ತುಂಬ ಇದೆ. ಈಗ ಸಣ್ಣ ಸಣ್ಣ ಮಕ್ಕಳು ಫೌಂಡರ್ಸ್ ಆಗ್ತಿದ್ದಾರೆ. 10 ವರ್ಷ 12 ವರ್ಷದ ಮಕ್ಕಳು ಹೊಸ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಸ್ಕೋಪ್ ಖಂಡಿತವಾಗ್ಲೂ ಇದೆ. ಸೊ ನಾನು ಆಗಲೇ ಹೇಳಿದ ಹಾಗೆ 10ರಲ್ಲಿ 11 ಆಗುವುದಕ್ಕಿಂತ ನೀವು ಯಾವ ರೀತಿ ನಿಮ್ಮ ಯುನಿಕ್ನೆಸ್ಸನ್ನು ನೀವು ಸಮಾಜಕ್ಕೆ ತರ್ತೀರಿ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗ್ತದೆ. ನೀವು ಖಂಡಿತವಾಗ್ಲೂ ಯುನಿಕ್ ಇದ್ದರೆ ಸ್ಕೋಪ್ ಖಂಡಿತವಾಗ್ಲೂ ಕಂಪನೀಸಿಗಿದೆ. ಸ್ಟಾರ್ಟಪ್ ತುಂಬಾ ಕಂಪನೀಸ್, ನೀವು ಇವತ್ತು ಒಂದು ಕಂಪನಿ ನೋಡಿದರೆ ನಾಳೆ ಆ ಕಂಪನಿ ಡಬಲ್ ಆಗಿರ್ಬೋದು. ಸೊ ಹಾಗೆ ಖಂಡಿತವಾಗ್ಲೂ ಸ್ಕೋಪ್ ಇದೆ. ಆ್ಯಂಡ್ ಫೈನಾನ್ಷಿಯಲ್ ವಿಷಯಕ್ಕೆ ಬರೋದಾದರೆ, ಸೊ ಒಂದು ಕಂಪನಿಯ ಫೈನಾನ್ಷಿಯಲ್ ಇದನ್ನು ಯಾವ ಥರ ಮೇಂಟೈನ್ ಮಾಡಬೇಕಾಗ್ತದೆ? ಈಗ ಲಾಂಗ್ ಟರ್ಮಲ್ಲಿ ನೋಡಬೇಕಾದ್ರೆ ಯಾವ ಥರ ಮೇಂಟೈನ್ ಮಾಡಬೇಕಾಗ್ತದೆ? ಅದೇ ಇದು ಆಗಲೇ ಹೇಳಿದ ಹಾಗೆ ನಮ್ಮ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಸೊ ನೀವು ಇನ್ನೊಂದು ಕಂಪನಿ ಇದು ಚಂದ ಮಾಡಿದ್ದಾರೆ, ಇನ್ನೊಂದು ಕಂಪನಿಯನ್ನು ದೊಡ್ಡ ಮಾಡಿದ್ದಾರೆ, ನಾನು ಮಾಡ್ತೇನೆ ಅಂತ ಹೇಳಿ ಹೊರಟ್ರೆ ಅದು ಖಂಡಿತವಾಗ್ಲೂ ಕೈ ಸುಟ್ಟುವಂಥ ಕೆಲಸ. ಸೊ ನಮ್ಮ ಇನ್ಕಮ್ ಎಷ್ಟಿದೆಯೋ ಆ ಇನ್ಕಮಲ್ಲಿ ನೀವು ಎಷ್ಟು ಎಕ್ಸ್ಪೆನ್ಸಸನ್ನು ಮಾಡಿ ಎಷ್ಟು ಉಳಿಸ್ಬೋದು. 100 ರೂಪಾಯಿಯಲ್ಲಿ 99 ರೂಪಾಯಿ ಎಕ್ಸ್ಪೆನ್ಸ್ ಇದ್ದರೂ ಆ 1 ರೂಪಾಯಿಯನ್ನು ನೀವು ಯಾವ ರೀತಿಯಲ್ಲಿ ತೆಗೆದಿಡ್ತೀರಿ ಅಥವಾ ಯಾವ ರೀತಿಯಲ್ಲಿ ಉಳಿಸ್ತೀರಿ ಅನ್ನೋದರ ಮೇಲೆ ನಿಮ್ಮ ಕಂಪ್ಲೀಟ್ ಕಂಪನಿಯ ಗಾಡಿ ನಿಂತಿರುತ್ತೆ. ಮತ್ತು ನಾನು ಆಗಲೇ ಹೇಳಿದ ಹಾಗೆ ನೀವು ಮುಂದೆ ಹೋಗ್ತಾ ಆಬ್ವಿಯಸ್ಲಿ ನೀವು ಅದೇ ಕಂಪನಿ ಅದೇ ರೂಮಲ್ಲಿ ಆ ಕಂಪನಿ ಒಂದೇ ರೂಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಎಕ್ಸ್ಪ್ಯಾನ್ಷನ್ ಮಾಡೋದಿದ್ರು ಯಾವ ರೀತಿ ಎಕ್ಸ್ಪ್ಯಾನ್ಷನ್ ಮಾಡಿದರೆ ನಿಮಗೆ ಜಾಸ್ತಿ ಬಿಸ್ನೆಸ್ ಬರ್ತದೆ. ನಿಮಗೆ ಬಿಸ್ನೆಸ್ ಬರದೇ ಇದ್ದರೆ ನಿಮಗೆ ಎಕ್ಸ್ಪ್ಯಾನ್ಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಆ ರೀತಿ ನಿಮ್ಮ ಬಿಸ್ನೆಸ್ ಯಾವ ಗ್ರೌಂಡ್ ಲೆವೆಲಲ್ಲಿ ಇದೆ ಅಂತ ಒಂದು ಸ್ವಲ್ಪ ಅನಲೈಸ್ ಮಾಡಿಕೊಂಡು ಆಮೇಲೆ ಫಿನಾನ್ಸಸ್ ಅದೆಲ್ಲ ಮ್ಯಾನೇಜ್ ಮಾಡಿದರೆ ಒಳ್ಳೆಯದು. ಸೊ ಈಗ ನಿಮ್ಮ ಹಾಗೆ ಸೇಮ್ ಉದ್ಯಮ ಮಾಡುವವರು ಕ್ಲೈಂಟನ್ನು ಯಾವ ಥರ ಹುಡುಕೋದು? ಒಂದು ವೆರಿ 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 ಇಂಪಾರ್ಟೆಂಟ್ ನೆಟ್ವರ್ಕಿಂಗ್ ಅಂತ ಹೇಳಿದರೆ ನಾವು ನಮ್ಮ ಬಗ್ಗೆ ನಾವೇ ಹೇಳದಿದ್ದರೆ ಇನ್ನೊಬ್ಬರು ಯಾಕೆ ಹೇಳ್ತಾರೆ? ಸೊ ನಮ್ಮ ಬಗ್ಗೆ ನಾವು ಹೇಳಬೇಕು. ಪರವಾಗಿಲ್ಲ, ಕೆಲವರು ಹೇಳ್ತಾರೆ ಇವಳು ಅವಳ ಬಗ್ಗೆ ಹೇಳ್ಕೊಂಡಿರ್ತಾಳೆ, ನನ್ನ ಬಗ್ಗೆ ನಾನು ಹೇಳಿದೆ ಇನ್ನು ಯಾರಿಗೆ ಗೊತ್ತು ನನ್ನ ಬಗ್ಗೆ. ಸೊ ತುಂಬ ಸೋಷಲ್ ಆಗಿರಬೇಕು, ಬೇರೆ ಹೊಸಬ್ರನ್ನು ಮೀಟ್ ಆಗ್ತಾ ಇರಬೇಕು. ಯಾವುದಾದ್ರೂ ಇವೆಂಟ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಗ್ರೂಪ್ಸ್ ಇರ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ, ಈಗ ಲಿಂಕ್ಡ್ಇನ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಗ್ರೂಪ್ಸ್ ಇದೆ, ಫೌಂಡರ್ಸ್ ಕ್ಲಬ್ಸ್ ಇದೆ.
ಆ ಥರದಕ್ಕೆ ಜಾಯಿನ್ ಆಗಿ ಬೇರೊಬ್ಬರನ್ನು ಮಾತಾಡಿಕೊಂಡು ಅವರ ಬಗ್ಗೆ ಆ ಒಂದು ಕನೆಕ್ಷನ್, ಆ ರಿಲೇಷನ್ಶಿಪ್ ಇಟ್ಕೊಳ್ಬೇಕು, ಬೆಳೆಸಬೇಕು. ಸೊ ಅದರಿಂದ ಅವರಿಗೆ ಆ ರಿಕ್ವೈರ್ಮೆಂಟ್, ಅವರು ನಮ್ಮ ಕ್ಲೈಂಟ್ ಆಗೋದಿದ್ರು ಇನ್ನೊಂದು ರಿಕ್ವೈರ್ಮೆಂಟ್ ಇರುವವರನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ವರ್ಡ್ ಆಫ್ ಮೌತ್ ಅಂತ ಏನು ಹೇಳ್ತೇವೆ ನಾವು. ಅವರಿಗೆ ನನ್ನ ಕಂಪನಿಗೆ ಬೇಡ, ಬಟ್ ನನ್ನ ಫ್ರೆಂಡಿನ ಕಂಪನಿ ಇದೆ, ಅವರಿಗೆ ಬೇಕು ಅಂತ ಆ ರೀತಿ ನಮಗೆ ರೆಫರೆನ್ಸಸ್ ಕೊಟ್ಟವರು ತುಂಬಾ ಜನ ಇದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ನೆಟ್ವರ್ಕಿಂಗ್ ನಿಮ್ಮ ಅರೌಂಡ್ ಒಂದು ಸರೌಂಡಿಂಗಲ್ಲಿ ಒಂದು ನಿಮ್ಮದೇ ಆದ ಒಂದು ಕೋಟೆ ಕಟ್ಕೊಂಡು ಆ ಕೋಟೆಯಲ್ಲಿ ನಿಮಗೆ ಬೇಕಾದ ಒಂದು ನೆಟ್ವರ್ಕ್ ಅಂತ ಮಾಡಿದರೆ ಖಂಡಿತವಾಗ್ಲೂ ಬಿಸ್ನೆಸ್ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಖಂಡಿತ. ಹಾಗೆ ಎಕೋಪೀಕ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಮೇಯ್ನ್ ಗುರಿ ಅಂತ ಹೇಳಿದರೆ? ಹಾಂ, ಸೊ ಗಿವಿಂಗ್ ದ ಬೆಸ್ಟ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್, ಇದು ಎಕೋಪೀಕ್ನ ಉದ್ದೇಶ. ಸೊ ನಾನು ಆಗಲೇ ಹೇಳಿದಾಗೆ ನಮ್ಮದು ಕಸ್ಟಮರ್ ಹ್ಯಾಂಡ್ಲಿಂಗ್ ಬೇರೆ ಬೇರೆ ರೀತಿಯದ್ದು, ಅದೇ ಲೀಡ್ ಜನ್ರೇಷನ್ ಹೇಳಿದೆ, ಅಪಾಯಿಂಟ್ಮೆಂಟ್ ಸೆಟ್ಟಿಂಗ್ ಆಗಿರ್ಬೋದು. ಸೊ ಅದು ಎಲ್ಲವೂ ಸಣ್ಣ ಕಂಪನಿಗೂ ಬೇಕು, ದೊಡ್ಡ ಕಂಪನೀಸಿಗೂ ಬೇಕು. ಸೊ ನಮ್ಮ ಉದ್ದೇಶ ಇಷ್ಟೇ, ಕಸ್ಟಮರ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಆಗಿರಬೇಕು ಆ್ಯಟ್ ಪಾಕೆಟ್ ಫ್ರೆಂಡ್ಲಿ ಕಾಸ್ಟ್. ನಾವು ಒಂದು ಹೈ ಲೆವೆಲ್ ಇಟ್ಕೊಂಡು ನಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಮ್ಮ ಸಪೋರ್ಟ್ ಲೋವರ್ ಲೆವೆಲ್ ಇದ್ದರೆ ಖಂಡಿತವಾಗ್ಲೂ ಬೇರೆ ಕ್ಲೈಂಟ್ಸ್ ಬರಲು ಸಾಧ್ಯ ಇಲ್ಲ. ಸೊ ಆ ಎಕ್ಸ್ಪೀರಿಯನ್ಸಿಗೆ ಸರಿಯಾಗಿ ಕಾಸ್ಟ್ ಎಫೆಕ್ಟಿವ್ ಆಗಿದ್ದರೆ ಖಂಡಿತವಾಗ್ಲೂ ಕ್ಲೈಂಟ್ಸ್ ಹುಡುಕಿಕೊಂಡು ಬರ್ತಾರೆ ಅನ್ನುವ ಆ ಉದ್ದೇಶದಿಂದನೇ ಇಟ್ಕೊಂಡು ಎಕೋಪಿಕ್ ರನ್ ಆಗ್ತಾಯಿದೆ. ಹಾಗೆ ಬಹುಶಃ ನೀವು ಹೇಗೆ ಅಂತ ಹೇಳಿದರೆ, ಒಂದು ಹಡಗಿನ ನಾವಿಕ ಹೇಗೆ ತನ್ನ ಹಡಗನ್ನು ತಗೊಂಡು ಹೋಗ್ತಾರೆ, ಹಾಗೆ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. ಒಬ್ಬರೇ ಈ ಜರ್ನಿಯಲ್ಲಿ ಅಂತ ಹೇಳಿದರೆ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಚಾಲೆಂಜಿಂಗ್ ಅಂತ ಅನ್ನಿಸಲಿಲ್ಲ? ಈಗ ಕಂಪನಿಗಳನ್ನು ನೋಡಿದಾಗ ಸಾಧಾರಣವಾಗಿ ಪಾರ್ಟ್ನರ್ಸ್ ಇರ್ತಾರೆ ಅಥವಾ ಕೋಫೌಂಡರ್ ಇರ್ತಾರೆ. ಸೊ ನಿಮ್ಮ ಕೇಸಲ್ಲಿ ಆ ಥರ ಅಲ್ಲ, ನೀವು ಒಬ್ಬರೇ ಮಾಡ್ತಾ ಇದ್ದೀರಾ. ಇದು ಯಾವ ಥರ ಅಂತ? ಚಾಲೆಂಜಸ್ ಅದೇ ನಾನು ಆಗಲೇ ಹೇಳಿದಾಗೆ, ಚಾಲೆಂಜಸ್ ಎಲ್ಲದರಲ್ಲೂ ಇದೆ. ಹೌದು, ಕೆಲವೊಂದು ಸಲ ಒಬ್ಬಳೇ ಮಾಡೋದು, ಎಲ್ಲವೂ ಮಾಡೋದು ಕಷ್ಟ. ಸೊ ಆವಾಗ ನೀವು ಏನು ಯೋಚನೆ ಮಾಡಬೇಕಾಗ್ತದೆ ಅಂದರೆ, ನಾನು ಯಾವ ರೆಸ್ಪಾನ್ಸಿಬಿಲಿಟೀಸನ್ನು ಬೇರೆಯವರಿಗೆ ಕೊಟ್ಟರೆ ನನ್ನ ಹೆಗಲಿನ ಭಾರ ಕಡಿಮೆ ಆಗ್ತದೆ. ಸೊ ಆ ಒಂದು ಮನವರಿಕೆ ಈಗ ನಾವು ಗ್ರೋ ಆಗ್ತಾ ಇರುವ ಹಾಗೆ ನಮಗೆ ನನಗೂ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಅಂತಲೇ ಇದೆ, ಟೀಮ್ ಲೀಡರ್ಸ್ ಇದ್ದಾರೆ, HR ಇದ್ದಾರೆ. ಸೊ ಅವರು ಮಾಡಬೇಕಾದ ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಅವರಿಗೆ ಬಿಟ್ಟು ಕೊಟ್ಟು, ನಾನು ಮಾತ್ರ ಏನು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅಂದರೆ ನನಗೆ ಈಗ ಹೊಸ ಕ್ಲೈಂಟ್ಸನ್ನು ತರೋದಾಗಿರ್ಬೋದು ಅಥವಾ ಫಿನಾನ್ಸ್ ಆಗಿರ್ಬೋದು, ಆ ಕೆಲವೊಂದು ನನ್ನದೇ ಆದ ರೆಸ್ಪಾನ್ಸಿಬಿಲಿಟೀಸನ್ನು ಮಾತ್ರ ನಾನು ಇಟ್ಕೊಂಡು ಯಾವುದನ್ನು ನನ್ನ ಟೀಮಿಗೆ ಶೇರ್ ಮಾಡ್ಬೋದು, ಡಿವೈಡ್ ಮಾಡ್ಬೋದು, ಅದನ್ನು ಹಾಗೆ ಮಾಡಿದರೆ ಖಂಡಿತವಾಗ್ಲೂ ನಡೀತಾ ಇದೆ ಈಗ ಆ ರೀತಿ. ಆ್ಯಂಡ್ ಫೌಂಡರ್ ಮೈಂಡ್ ಸೆಟ್ ಯಾವ ಥರ ವರ್ಕ್ ಆಗ್ತದೆ ಅಂದರೆ ಕುತೂಹಲದಿಂದ ಕೇಳೋದು. ಸೊ ಯಾವ ಥರ ಅಂದರೆ 24 ಗಂಟೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ, ಹೇಗೆ ಯಾವ ಥರ ಮೈಂಡ್ ಸೆಟ್ ವರ್ಕ್ ಆಗ್ತದೆ? ಹಾಂ, ಸೊ ನಾನು ಫೌಂಡರ್ ಮೈಂಡ್ ಸೆಟ್ ಅಂತ ಹೇಳುವ ಮೊದಲು ಈಗ ಅಮ್ಮನ ಮೈಂಡ್ ಸೆಟ್ ಆದರೆ ಹೇಗಿರ್ತದೆ? ಅಮ್ಮ ಅಂದರೆ ಯಾರು? ಅಮ್ಮ ಅಂದರೆ ಮಕ್ಕಳ ಬಗ್ಗೆಯೇ ಥಿಂಕ್ ಮಾಡ್ತಾರೆ. ಈಗ ಹೇಳ್ತಾರೆ ಅಮ್ಮನಿಗೆ ಸಾಟಿ ಇಲ್ಲ, ಅಮ್ಮ ಮಗ ಊಟ ಮಾಡಿದಾನ, ತಿಂಡಿ ತಿಂದಿದ್ದಾನ, ಅದರ ಬಗ್ಗೆ ತಲೆಯಲ್ಲಿ ಓಡ್ತಾ ಇರ್ತದೆ. ಫೌಂಡರು ಅಷ್ಟೇ, ಒಂದು ಕಂಪನಿ ಅನ್ನೋದು ಒಂದು ಫೌಂಡರ್ನ ಮಗು. ಸೊ ಆ ರೀತಿಯಲ್ಲಿ ಇಟ್ಕೊಂಡು ಇದು ನನ್ನದನ್ನು ನಾನು ಹೇಗೆ ಬೆಳೆಸಬೇಕು. ಈಗ ಆ ಮಗುವಿಗೆ ಒಳ್ಳೆ ಸ್ಕೂಲ್ ಬೇಕು, ಆ ಮಗುವಿಗೆ ಒಳ್ಳೆ ಬಟ್ಟೆ ತರಬೇಕು, ಮಗುವಿಗೆ ಒಳ್ಳೆ ಊಟ ತರಬೇಕು. ಅದೇ ರೀತಿಯಲ್ಲಿ ಕಂಪನಿಯನ್ನು ಈ ರೀತಿ ದುಡ್ಡಿನ ವಿಷಯ ಸೆಕೆಂಡ್ರಿ, ಆಫ್ಕೋರ್ಸ್ ಇಂಪಾರ್ಟೆಂಟ್, ಬಟ್ ಆ ಕಂಪನಿಯನ್ನು ಬೆಳೆಸಬೇಕಾದ್ರೆ ನಾನು ಯಾವ ರೀತಿ ಮಾಡಿದರೆ ಬೆಳೆಸ್ಬೋದು ಸರಿಯಾಗಿ ಅನ್ನುವ ಒಂದು ಮೈಂಡ್ಸೆಟ್ ನನ್ನ ದೃಷ್ಟಿಯಲ್ಲಿ. ಫೌಂಡರ್ ಅಂದರೆ ಅಮ್ಮನ ಒಂದು ಪೊಸಿಷನಲ್ಲಿ ಇದ್ದ ಹಾಗೆ. ಸೊ ಖಂಡಿತವಾಗಿ ಹಾಗೆ ನೀವು ಮನೆಯಲ್ಲಿ ಕೂಡ ಅಮ್ಮನ ಪೊಸಿಷನಲ್ಲಿ ಇರುವಂಥದ್ದು. ಸೊ ಹಾಗೆ ಸೊ ಇಕೋಪೀಕನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ಈಗ ಸರ್ವಿಸ್ ಬೇಕು ಅಂತ ಆದವರು ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ನಿಮ್ಮ ಆಫೀಸ್ ಎಲ್ಲಿದೆ ಇದರ ಬಗ್ಗೆ ಹೇಳ್ಬೋದು? ಸೊ ಇಕೋಪೀಕನ್ನು ಕಾಂಟ್ಯಾಕ್ಟ್ ಮಾಡಲು ಅಂದರೆ ನಮ್ಮ ಆಫೀಸ್ ಇರೋದು ಮಣಿಪಾಲ್, ಉಡುಪಿ ಮಣಿಪಾಲದಲ್ಲಿ. ಕಾಂಟ್ಯಾಕ್ಟ್ ಮಾಡೋದು ನನ್ನನ್ನು ರೀಚ್ ಔಟ್ ಮಾಡ್ಬೋದು. ಲಿಂಕ್ಡ್ಇನ್ನಲ್ಲಿ ಎಕೋಪಿಕ್ ಸೊಲ್ಯೂಷನ್ಸ್ ಅಂತ ಹುಡುಕಿದರೆ ನಿಮಗೆ ಧಾರಾಳವಾಗಿ ಸಿಗುತ್ತದೆ. ಹಾಗೆ ನನ್ನ ಬಗ್ಗೆ ಹೌದು ವೆಬ್ಸೈಟು ಇದೆ, ವೆಬ್ಸೈಟ್ ಡೀಟೇಲ್ಸನ್ನು ಕಳಿಸ್ತೇನೆ, ನೀವು ಅಲ್ಲಿ ಅಪ್ಡೇಟ್ ನೋಡ್ಕೊಳ್ಬೋದು. ಸೊ ಯಾವುದೇ ಕಂಪನೀಸ್ ನಿಮ್ಮ ಕಸ್ಟಮರ್ ಸಪೋರ್ಟ್, ಕಸ್ಟಮರ್ ಹ್ಯಾಂಡ್ಲಿಂಗ್, ಸೇಲ್ಸ್ ಹ್ಯಾಂಡ್ಲಿಂಗ್ ಯಾವುದೇ ಥರದ ಸಪೋರ್ಟ್ಗೆ ಖಂಡಿತವಾಗ್ಲೂ ನಾವು ಪಾರ್ಟ್ನರ್ ಆಗಲಿಕ್ಕೆ ರೆಡಿ ಇದ್ದೇವೆ. ಸೊ ಆ ರೀತಿಯಲ್ಲಿ ರೀಚ್ ಔಟ್ ಆಗ್ಬೋದು. ಹಾಗೆ ನಿಮ್ಮ ಮುಂದಿನ ಗುರಿ ಏನು, ಮುಂದಿನ ಗೋಲ್ಗಳು ಏನೆಲ್ಲ ಇದೆ?
ಗುರಿ ಅಂದರೆ ಆಬ್ವಿಯಸ್ಲಿ ನಾನು ಹೇಳಿದ ಇನ್ನೂ ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೌದು, ಖಂಡಿತವಾಗ್ಲೂ ನನ್ನ ಮಗು ಇನ್ನೂ ಸ್ವಲ್ಪ ಬೆಳಿಬೇಕು ಅಂತ. ಸೊ ಅದೇ ಈಗ ಸದ್ಯಕ್ಕೆ ವೆರಿ ರೀಸೆಂಟ್ಲಿ ಲಾಸ್ಟ್ ನವೆಂಬರ್, ಈಗ 3-4 ತಿಂಗಳ ಹಿಂದೆ ಅಷ್ಟೇ ನಾವು 100 ಸೀಟ್ ಸೆಂಟರ್ ಆಗಿ ಮಾಡಿದ್ದೇವೆ. ಸೊ ಮೇ ಬಿ ಇನ್ನು ನೆಕ್ಸ್ಟ್ 1-2 ವರ್ಷದಲ್ಲಿ 200-250 ಸೀಟ್ ಆಗಬೇಕು ಅನ್ನೋ ಒಂದು ದೃಷ್ಟಿ ಇದೆ. ಅದೇ ನಾನು ಹೇಳಿದಾಗೆ ಉಡುಪಿಯಲ್ಲಿ ಉಡುಪಿ ಇನ್ ಆ್ಯಂಡ್ ಅರೌಂಡ್ ಉಡುಪಿ ಮಂಗಳೂರು ಹತ್ರ ಯಾವುದೇ BPOs ನಮ್ಮ ಥರದ್ದು ನನಗೆ ಗೊತ್ತಿದ್ದ ಹಾಗೆ ಇಲ್ಲ. ಸೊ ನಾವು ಈ ರೀಜನಲ್ಲಿ ಒಂದು ಪ್ರಾಮಿನೆಂಟ್ BPO ಫಾರ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಅಥವಾ ಎನಿ ಬಿಸ್ನೆಸ್ ಸಪೋರ್ಟಿಗೆ ಅಂತ ಆಗಬೇಕು ಅನ್ನೋದು ನಮ್ಮ ನೆಕ್ಸ್ಟ್. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಲೋಕಲ್ ಇವರನ್ನು ಕೂಡ ತಗೊಳ್ತಾ ಇರೋದು ಅಂದರೆ ಈಗ ಲೋಕಲ್ ಸ್ಟಾರ್ಟಪ್ಗಳಾಗಿರ್ಬೋದು. ಖಂಡಿತವಾಗ್ಲೂ ನಮಗೆ ಉಡುಪಿ ಕಂಪನೀಸು ನಮ್ಮ ಕ್ಲೈಂಟ್ಸ್ ಆಗಿದ್ದಾರೆ, ಮಂಗಳೂರಿನ ಕಂಪನೀಸು ಕ್ಲೈಂಟ್ಸ್ ಆಗಿದ್ದಾರೆ. ಅದು ಬಿಟ್ಟು ಪ್ಯಾನ್ ಇಂಡಿಯಾ ಗ್ಲೋಬಲ್ ಎಲ್ಲ ನಾನು ಆಗಲೇ ಹೇಳಿದ ಹಾಗೆ ಖಂಡಿತವಾಗ್ಲೂ ಇದೆ. ಸೊ ನಾವು ನಮ್ಮ ಇಕೋಸಿಸ್ಟಮನ್ನು ಸಪೋರ್ಟ್ ಮಾಡಿದರೆ ನಮಗೂ ಆ ಇಕೋಸಿಸ್ಟಮಿಂದ ಬರ್ತದೆ ಅನ್ನುವ ಒಂದು ಅನಿಸಿಕೆ ನನ್ನದು. ಸೊ ಖಂಡಿತ. ಸೊ ಎಷ್ಟೋ ಜನ ಇವಾಗ ಉದ್ಯಮ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾ ಇರುವವರು, ಹಾಗೆ ಕನಸು ಕಂಡವರು, ಜೊತೆಗೆ ಅದಕ್ಕೊಂದು ಐಡಿಯಾ ಹಾಕಿದವರು, ಇವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಐಡಿಯಾ ಯಾವ ರೀತಿ ನೀವು ಅದನ್ನು ಐಡಿಯಾ ಇದ್ದದನ್ನು ನೀವು ಎಕ್ಸಿಕ್ಯೂಟ್ ಮಾಡ್ತೀರಿ ಅನ್ನೋದನ್ನು ಫಸ್ಟ್ ಥಿಂಕ್ ಮಾಡಿ. ಚಾಲೆಂಜಸ್ ಇರ್ತದೆ, ನೀವು ಚಾಲೆಂಜಸ್ ಬಂದರೆ ಏನು ಮಾಡೋದು ಅನ್ನುವ ಒಂದು ಹೆದರಿಕೆಯಲ್ಲಿ ಹಿಂಜರಿದ್ರೆ ಖಂಡಿತವಾಗ್ಲೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದಾಗೆ ಯಾವುದೇ ದಾರಿಯಲ್ಲಿ ನೀವೀಗ ಒಂದು ಬೈಕಲ್ಲಿ ಹೋಗುವಾಗ ಅಲ್ಲಿ ಮುಂದೆ ಗುಂಡಿ ಇದೆ ಅಂತ ನೀವು ಮುಂದೆ ಹೋಗೋದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಗುರಿ ತಲುಪಲು ಸಾಧ್ಯ ಇಲ್ಲ. ಸೊ ಐಡಿಯಾಸ್ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ, ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಮಾಡುವ ಮೊದಲು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದರೆ ರಿಸಲ್ಟ್ಸ್ ಸಿಗಬಹುದು ಅನ್ನೋದನ್ನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ. ಅದೃಷ್ಟವಶಾತ್ ಈಗ ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ನಿಮಗೆ ಒಂದು ChatGPTಗೆ ಹಾಕಿದರೆ ಒಂದು ಇದು ಸಿಕ್ಕಿದರೆ ನಿಮ್ಮ ಕೈ ಫಿಂಗರ್ ಟಿಪ್ಸಲ್ಲೇ ಸಿಗ್ತದೆ. ಸೊ ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನ ನಂತರ ನೀವು ಮುಂದೆ ಬನ್ನಿ. ಅದೇ ನಾನು ಆಗಲೇ ಹೇಳಿದಾಗೆ ಚಳಿ ಬಿಟ್ಟು ಮುಂದೆ ಬಂದರೆ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕೇ ಸಿಗ್ತದೆ. ಖಂಡಿತ ತುಂಬ ಉತ್ತಮವಾಗಿ ಹೇಳಿದ್ರಿ. ಬಹುಶಃ ಈ ಪಾಡ್ಕಾಸ್ಟಿಂದ ಅನೇಕ ವಿಚಾರಗಳನ್ನು ನಾವು ಕೂಡ ಕಲ್ತಿದ್ದೇವೆ. ಯಾಕಂತ ಹೇಳಿದರೆ, ಒಂದು ಮಹಿಳೆಯಾಗಿ ನೀವು ಮಾಡಿದಂಥ ಸಾಧನೆ ಜೊತೆಗೆ ಮನೆಯಲ್ಲೂ ಕೂಡ ಮನೆಯ ವಾತಾವರಣವನ್ನು ಅಲ್ಲಿ ಸರಿಯಾಗಿ ನೋಡಿಕೊಂಡು ಇಲ್ಲೂ ಕೂಡ ಸರಿಯಾಗಿ ಎಂಪ್ಲಾಯೀಸ್ಗಳನ್ನು ಬೆಳೆಸ್ತಾ ಯಶಸ್ವಿಯಾಗಿ ಮುನ್ನಡೀತಾ ಇದ್ದೀರಾ. ಹೀಗೆ ಖಂಡಿತವಾಗಿ ಮುನ್ನಡೀರಿ. ಜೊತೆಗೆ ನಿಮ್ಮ ಕಂಪನಿ ಕೂಡ ಇನ್ನಷ್ಟು ಗ್ರೋ ಆಗಲಿ, ಇನ್ನಷ್ಟು ಜನರಿಗೆ ಇದರಿಂದ ಉದ್ಯೋಗ ಅವಕಾಶ ಸಿಗಲಿ ಅಂತ ಹೇಳಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.